ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಬೋಲೋ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ, ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಎಸ್ ಮೈ ಲಾರ್ಡ್, ನಿನ್ನಂಥ ದೇವರು ಯಾರೂ ಇಲ್ಲ. ಯಾರು ಹೇಳ್ತಾ ಇದ್ರೆ ಗೊತ್ತಿದೆ ಇದು ಈ ಮಾತು? ಹಾಡುಗಾರನು ಚೆನ್ನಾಗಿ ಕೀರ್ತನೆಯನ್ನು ಬರೆದಿದ್ದಾನೆ. ಆದರೆ ವಿಚಿತ್ರವಾದ ಘಟನೆ ಏನಂದರೆ, ಇತ್ತೀಚೆಗ ಹಿಜ್ಬುಲ್ಲಾ ಎಂಬ ಉಗ್ರವಾದಿ ಸಂಘಟನೆಗಳಲ್ಲಿ ಸೇರಿರತಕ್ಕಂಥ ಒಂದು ವ್ಯಕ್ತಿ, ಈತನು 3 ವರ್ಷ ಹಿಜ್ಬುಲ್ಲಾ ಎಂಬ ಉಗ್ರವಾದಿ ಸಂಘಟನೆಗಾಗಿ ಯುದ್ಧ ಮಾಡಿ ಒಂದು ದೊಡ್ಡ ಉಗ್ರವಾದಿಯಾಗಿ ಕಾರ್ಯವನ್ನು ಸಲ್ಲಿಸಿದ. ಈ ಉಗ್ರವಾದತ್ವದ ಅವರ ತತ್ವಗಳು, ಈ ಹಿಜ್ಬುಲ್ಲಾ ಉಗ್ರವಾದಿಗಳ ತತ್ವಗಳು, ನಿಯಮಗಳು ಬಿಟ್ಟು ಪ್ರೀತಿ, ಕರುಣೆ, ಕ್ಷಮೆ, ಮೌಲ್ಯಗಳ ತುಂಬಿರ್ತಕ್ಕಂಥ ಮಾರ್ಗಕ್ಕೆ ತನ್ನ ಜೀವನವನ್ನೇ ಸಮರ್ಪಿಸಿದ್ದ ಹಿಜ್ಬುಲ್ಲಾ ಉಗ್ರವಾದಿಯ ಕುರಿತು ಅದ್ಭುತವಾದಂಥ ಮನಪರಿವರ್ತನ, ಲೈಫ್ ಚೇಂಜಿಂಗ್. ನನ್ನ ಪ್ರಿಯ ಸಹೋದರಿ, ಅನೇಕ ಕ್ರೈಸ್ತವರು ಈ ಲೈಫ್ ಚೇಂಜಿಂಗ್ ಅನ್ನು ಕೇಳಿ ನಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನ ತಂದುಕೊಳ್ಳಬೇಕನ್ನತಕ್ಕಂಥ ಹಾರೈಕೆಯಿಂದ ನಾನು ಈ ಸಂದೇಶವನ್ನು ತರ್ತಾ ಇದ್ದೇನೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಇಷ್ಟು ನಮಗೂ ಇಂಥದ್ದು ಇದೆಯಾ, ಇಂಥ ಒಂದು ಕಾರಣಗಳು ಇದೆಯಾ? ಕ್ರಿಸ್ತನ ಪ್ರೀತಿ ಅನೇಕ ಜನರ ಜೀವನವನ್ನು ಬದಲಾಯಿಸತಕ್ಕಂಥ ಸಾಮರ್ಥ್ಯವು ಆತನಲ್ಲಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ, ಎಷ್ಟೋ ಜನರು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಹಿಜ್ಬುಲ್ಲಾ ಫೈಟರ್ 3 ವರ್ಷ, ಹಿಜ್ಬುಲ್ಲಾ ಫೈಟರ್ ಅಂದರೆ ಹಿಜ್ಬುಲ್ಲಾ ಉಗ್ರವಾದಿ ಸಂಘಟನದ ನಿಮಿತ್ತ ಯುದ್ಧ ಮಾಡಿರ್ತಕ್ಕಂಥ, ಉಗ್ರವಾದಿ ಮಾಡಿರ್ತಕ್ಕಂಥ ಅನೇಕ ಜನರು ಜೀವಂತ ಕೊಂದು ಹಾಕಿರ್ತಕ್ಕಂಥ ಅನೇಕ ಜನರನ್ನು ಉರುಳು ಶಿಕ್ಷೆಯನ್ನು ಕೊಟ್ಟು ತನ್ನ ಕಣ್ಣು ಮುಂದೆ ಎಲ್ಲರೂ ಅಲ್ಲಾಡ್ತಾ ಸಾಯ್ತಿರುವುದನ್ನು ನೋಡುತ್ತಾ ಇಂಥ ಒಂದು ಕ್ರೌರ್ಯ ವಿಷಯಕ್ಕೆ ಹಿಜ್ಬುಲ್ಲಾ ಉಗ್ರವಾದಿ ಜೀವನ ಹೇಗಿತ್ತು ಎಂಬುದಾಗಿ ಕೊನೆಗೆ ಈ ಹಿಜ್ಬುಲ್ಲಾ ಉಗ್ರವಾದಿಗೆ ಇನ್ನು ಅವನ ಜೀವನವೇ ಪರಿವರ್ತನೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಆಸಕ್ತಿಯ ರುಚಿಯನ್ನು ನೋಡಿ ನಿಜವಾಗಲೂ ನಿಮ್ಮ ಈ ಭಕ್ತಿ, ವೈರಾಗ್ಯ, ವಿಶ್ವಾಸ ನೋಡಿ ಇನ್ನೂ ನಿಮ್ಮ ವಿಶ್ವಾಸ, ಆತ್ಮೀಯತೆಗೆ ಅಥವಾ ನಿಮ್ಮ ಭೌತಿಕ ಜೀವನಕ್ಕೆ, ನಿಮ್ಮ
ಆತ್ಮೀಕ ಜೀವನದಲ್ಲಿ ಕಲಿಯುವುದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಕಾರ್ಯಗಳು ಇವತ್ತು ಹಿಜ್ಬುಲ್ಲಾ ಉಗ್ರವಾದಿಯ ವ್ಯಕ್ತಿಯ ಜೀವನದಲ್ಲಿ ಆಗಿರ್ತಕ್ಕಂಥ ಲೈಫ್ ಚೇಂಜ್ ಮಾರ್ಪಾಟದಲ್ಲಿ ನಾವು ನೋಡೋಣ. ಈ ಹಿಜ್ಬುಲ್ಲಾ ಉಗ್ರವಾದಿ 3 ವರ್ಷ ಹಿಜ್ಬುಲ್ಲಾ ಸಂಘಟನೆಯಲ್ಲಿ ಯೋಧ ಆಗಿ ಕೆಲಸ ಮಾಡಿ ಅನೇಕ ಜನರು ಕೊಂದು ಹಾಕಿದ್ದು ಮತ್ತು ನೇಣು ಹಾಕಿದ್ದು ತನ್ನ ಕೈಯಿಂದ ನೋಡ್ತಾ ಅವುಗಳಿಗೆ ತೀರ್ಪು ನೀಡುತ್ತಾ ಇರತಕ್ಕಂಥ ಒಂದು ವ್ಯಕ್ತಿ. ಈತನು ತಮ್ಮ ಮತದ ಗ್ರಂಥವನ್ನು, ಜಾಗೃತಿಯನ್ನು ಕೇಳ್ತೀರಿ, ಈ ಹಿಜ್ಬುಲ್ಲಾ ಉಗ್ರವಾದಿ ತಮ್ಮ ಮತದ ಗ್ರಂಥವನ್ನು 10 ದಿವಸದಲ್ಲಿ, ಪ್ರತಿ 10 ದಿವಸದೊಳಗೆ, ಸುಮಾರು 10 ದಿವಸದೊಳಗೆ ಓದಿ ಮುಗಿಸಿ ಅಷ್ಟು ಭಕ್ತಿಯನ್ನು ತೋರುತ್ತಿರತಕ್ಕಂಥ ವ್ಯಕ್ತಿ ಈತನು. ಯಾರು? ಈ ಹಿಜ್ಬುಲ್ಲಾ ಉಗ್ರವಾದಿ. ಅಷ್ಟು ಭಕ್ತಿಯನ್ನು ತೋರುತ್ತಿರ್ತಕ್ಕಂಥ ವ್ಯಕ್ತಿ ಈಗ ಏನಾಯ್ತು ಅಂದ್ರೆ, ಆತನಿಗೆ ನಾನು ಎಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತವರನ್ನು ಮತಾಂತರ ಮಾಡಬೇಕು, ಕ್ರೈಸ್ತರೆಲ್ಲ ನಮ್ಮ ಮತಕ್ಕೆ ಸೇರಬೇಕು ಎಂಬುದಾಗಿ ಹೇಳಿಕೊಂಡು ಈತನು ತನ್ನ ಗ್ರಂಥವನ್ನು ಅಧ್ಯಯನ ಮಾಡಿ, ಸ್ಟಡಿ ಮಾಡಿ, ಈ ಗ್ರಂಥವೇ ಸರಿಯಾದ ನೀತಿ, ಈ ಗ್ರಂಥದ ಅನುಸಾರವಾಗಿ ನಡೆದರೆ ಮನುಷ್ಯನಿಗೆ ಸ್ವರ್ಗ ಪರಲೋಕ ಎಂಬುದಾಗಿ ಹೇಳಿ ತಾನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಹೋಗಿ ಅನೇಕ ಜನರನ್ನು, ಕ್ರೈಸ್ತವರನ್ನು ತನ್ನ ಧರ್ಮಕ್ಕೆ ಮತಾಂತರ ಮಾಡೋದಕ್ಕಾಗಿ ತೀರ್ಮಾನ ಮಾಡಿಕೊಂಡು ಸುಮಾರು 30 ಪಾಸ್ಪೋರ್ಟ್ಗಳನ್ನು, ಕಳ್ಳ ಪಾಸ್ಪೋರ್ಟ್ಗಳನ್ನು ಮಾಡಿಕೊಂಡು ಈತನ ಅಮೆರಿಕ ಹೋಗೋದಕ್ಕಾಗಿ ಬೇರೆ ಬೇರೆ ಮಾರ್ಗದಿಂದ ಈತನು ಹೋಗಲು ಯತ್ನಿಸಿದ. ಯಾಕಂದ್ರೆ ಈ ಹಿಜ್ಬುಲ್ಲಾ ಉಗ್ರವಾದಿ ಇರಾನ್ ದೇಶದ ನಾಗರಿಕನಿತನು. ಪ್ರೈಸ್ ದ ಲಾರ್ಡ್ ಜೀಸಸ್. ಈತನ ಏನ್ ಮಾಡಿದಾನೆ, ನೇರವಾಗಿ ಹೋಗಿದ್ರೆ ಈತನಿಗೆ ಬಹಳಷ್ಟು ತಪಾಸಣೆ ನಡೀತದೆ, ಈತನಿಗೆ ಒಳಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಈತನು ಬೇರೆ ಬೇರೆ ದೇಶಗಳನ್ನು ಹಾದುಕೊಂಡು ಆ ದೇಶದಿಂದ ಮಲೇಷ್ಯಾಗೆ ಬರ್ತಾನೆ. ಈತನು ಮಲೇಷ್ಯಾ ಎಂಬ ದೇಶದಲ್ಲಿ ಆ ಏರ್ಪೋರ್ಟ್ನಲ್ಲಿ ಈತನನ್ನು ಪರೀಕ್ಷಿಸ್ತಾ ಇರುವಾಗ ಈತನ ಕುರಿತು ಅಧ್ಯಯನ ಮಾಡ್ತಿರುವಾಗ, ಈತನ ಪಾಸ್ಪೋರ್ಟ್ಗಳನ್ನೆಲ್ಲ ಪರೀಕ್ಷೆ ಮಾಡ್ತಿರುವಾಗ ಈತನ ಪಾಸ್ಪೋರ್ಟ್ಗಳಲ್ಲಿ ಯಾವುದೋ ಒಂದು ಕಳಪೆ ಕಂಡಿರುವುದರಿಂದ, ಒಂದು ಭ್ರಷ್ಟತೆ ಕಂಡಿರುವುದರಿಂದ ಈತನನ್ನು ಸಂಪೂರ್ಣ ತಪಾಸಣೆಗೆ, ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ ಹಿಜ್ಬುಲ್ಲಾ ಉಗ್ರವಾದಿಗೆ. ಆಗ ಮಲೇಷಿಯಾನಲ್ಲಿರ್ತಕ್ಕಂಥ ಅಧಿಕಾರಿಗಳು, ವಿಮಾನ ನಿಲ್ದಾಣದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಏರ್ಪೋರ್ಟಿನ ಅಧಿಕಾರಿಗಳು ಏನು ಮಾಡ್ತಾರಂದ್ರೆ, ಈತನು ತಪ್ಪಿತಸ್ಥನೆ ಅಂತ ಹೇಳಿಕೊಂಡು ಈತನ ಬ್ಯಾಗ್ಗಳು, ಈತನಿಗಿರ್ತಕ್ಕಂಥ ಎಲ್ಲ ಪಾರ್ಸಲ್ಗಳು, ಈತನ ಲಗೇಜ್ಗಳನ್ನೆಲ್ಲ ಚೆಕ್ ಮಾಡಿದ ಕೂಡಲೇ ಒಂದಲ್ಲ ಎರಡಲ್ಲ 30 ದೇಶದ ನಾಗರಿಕತ್ವವನ್ನು ಹೊಂದಿ 30 ದೇಶದ ಪಾಸ್ಪೋರ್ಟ್ಗಳನ್ನು, ಈತನ ಡೂಪ್ಲಿಕೇಟ್ ಪಾಸ್ಪೋರ್ಟ್ಗಳನ್ನು ಮಾಡಿಸಿ ಅಮೆರಿಕಾಗೆ ಹೋಗಿ ಅಮೆರಿಕನಲ್ಲಿದ್ದ ಅನೇಕ ಕ್ರೈಸ್ತವರನ್ನು ತಮ್ಮ ಮತಕ್ಕೆ ಮತಾಂತರ ಮಾಡಿಕೊಳ್ಳಬೇಕೆಂಬುದಾಗಿ ಉದ್ದೇಶದಿಂದ ಈ ಒಂದು ಭಕ್ತಿ, ಈ ಒಂದು ವೈರಾಗ್ಯ, ಮತದ ನಿಮಿತ್ತ, ಧರ್ಮದ ನಿಮಿತ್ತ ಬೇರೆಯವರನ್ನು ಕೊಂದಾಗಬೇಕು, ಅವರಿಗೆ ಸಾರಬೇಕು. ಅವರು ಸಾರಿರುವಾಗ ಅವರು ಕೇಳದೇ ಇದ್ರೆ, ಯಾರ ಮತ? ಹಿಜ್ಬುಲ್ಲಾ ಅವರ ಮತವನ್ನು ಸಾರದ್ರೆ ಕೇಳಿದ್ರೆ, ಅದರ ಅಂಗೀಕಾರ ಮಾಡದಿದ್ರೆ ಅವರನ್ನು ಕೊಂದಾಗಬೇಕನ್ನತಕ್ಕಂಥ ನೀತಿಯನ್ನು, ಒಂದು ತತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಮಲೇಷ್ಯಾ ಏರ್ಪೋರ್ಟಿನ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿಕೊಂಡ. ಇಂಟ್ರೆಸ್ಟಿಂಗ್ ಸ್ಟೋರಿ. ಅಧಿಕಾರಿಗಳ ಕೈಯಲ್ಲಿ ಸಿಕ್ಕೊಂಡು, ಎಲ್ಲ ದಯಮಾಡಿ ಎಲ್ಲರೂ ಕೇಳ್ತಾ ಇದ್ರಲ್ಲ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿರ್ತಿರಲಿಲ್ಲ, ಎಷ್ಟು ಶಾಂತವಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಬಹಳ ಸಂತೋಷವಾಗ್ತಾ ಇದೆ ನಿಮ್ಮೆಲ್ಲರ ಶಾಂತತೆಯನ್ನು ನೋಡಿ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಹಲ್ಲಿಲುವೆ ಹೇಳಿದ್ರೆ ಏನು ತೊಂದರೆ ಇಲ್ಲ ನಮಗೆ ಎಲ್ಲರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ಪರವಾಗಿಲ್ಲ, ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ಆದರೂ ಪರವಾಗಿಲ್ಲ. ಎಲ್ಲ ಜನರು ಹೇಳುವಂತೆ, ಎಲ್ಲ ಜನರು ಈ ಕರ್ತನಾದ ಈ ನೀತಿಗೆ ಇವತ್ತು ಕ್ರೈಸ್ತವರು, ಆತ್ಮೀಯರು, ಇಸ್ರಾಯೇಲರು, ಯಹೂದ್ಯರು ಎಲ್ಲರೂ ಈ ಹಿಜ್ಬುಲ್ಲಾ ಉಗ್ರವಾದಿಯ ಜೀವನದ ಮಾರ್ಪಾಟದ ಜೀವನ, ರೂಪಾಂತರಪಟ್ಟಿರುವ ಜೀವನವನ್ನು ಕೇಳಿದರೆ ಆಶ್ಚರ್ಯಚಕಿತರಾಗ್ತಾರೆ. ಈತನನ್ನು ತಪ್ಪಿತಸ್ಥನೆಂದು ಕಂಡು ಬಂದಿರೋದ್ರಿಂದ, ಈತನ ಹತ್ರ 30 ಪಾಸ್ಪೋರ್ಟ್ಗಳು ದೊರಕಿರೋದ್ರಿಂದ ಈತನನ್ನು ಸೆರೆಮನೆಯಲ್ಲಿ ಹಾಕ್ತಾರೆ. ಸೆರೆಮನೆ ಅಂದ್ರೆ ಜೈಲಿನಲ್ಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಜೈಲಿನಲ್ಲಿ ಹಾಕಿರ್ತಾರೆ. ಜೈಲಿನಲ್ಲಿ ಹಾಕಿರುವಾಗ ಈತನು
ಕಟ್ಟುನಿಟ್ಟಾಗಿ ತಮ್ಮ ಮತದ ಪ್ರಾರ್ಥನೆಯನ್ನು ದಿನಕ್ಕೆ 5 ಆವರ್ತಿ ಮಾಡತಕ್ಕಂಥ ವ್ಯಕ್ತಿ ಈತನು. ಯಾರು? ಹಿಜ್ಬುಲ್ಲಾ ಉಗ್ರವಾದಿ. 5 ಆವರ್ತಿ ತಮ್ಮ ಮತದ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮ್ಮ ದೇವರನ್ನು ಕೀರ್ತಿಸಿ ತಮ್ಮ ದೇವರನ್ನು ಸ್ತುತಿಸುವಂಥ ಸಮಯ 5 ಆವರ್ತಿ ಈತನು ಆರಿಸ್ಕೊಂಡಿರ್ತಾನೆ. ಅದೇ ಸಮಯದಲ್ಲಿ ಜೈಲಿನಲ್ಲಿ ಕೂಡ ಈತನು ಕಟ್ಟುನಿಟ್ಟಾಗಿ ಕ್ರಮೇಣವಾಗಿ ತಾನು 5 ಆವರ್ತಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇರ್ತಾನೆ. ಎಲ್ಲೇ? ಮಲೇಷಿಯಾ ಜೈಲಿನಲ್ಲಿ ಸಲ್ಲಿಸುತ್ತಾ ಇರುವಾಗ ಅಲ್ಲೇ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ಈತನು ದಿನನಿತ್ಯ ಆತನ 5 ಆವರ್ತಿ ಪ್ರಾರ್ಥನೆ ಮಾಡ್ತಿರುವಾಗ ಆತನ ಮುಂದೆ ಆ ಕತ್ತಲು ಕೋಣೆಯಲ್ಲಿ ಒಂದು ಮಹಾ ಬೆಳಕು ಆತನ ಜೈಲಿನ ಕೋಣೆಯಲ್ಲಿ ಪ್ರವೇಶ ಮಾಡ್ತದೆ. ಆತನು ಉಳಿದಿರ್ತಕ್ಕಂಥ ಜೈಲಿನ ಸೆಲ್ನಲ್ಲಿ ಆ ಬೆಳಕು ಪ್ರವೇಶ ಮಾಡಿ ಒಳಗೆ ಬರ್ತದೆ. ಒಳಗೆ ಬಂದ ಕೂಡಲೇ ಈತನು 5 ಆವರ್ತಿಯ ಪ್ರಾರ್ಥನೆಯಲ್ಲಿ ಈತನು ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಯಾರು? ಹಿಜ್ಬುಲ್ಲಾ ವ್ಯಕ್ತಿ ತನ್ನ ಮತದ ನಿಯಮದ ಪ್ರಕಾರವಾಗಿ 5 ಆವರ್ತಿ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆತನು ತನ್ನ ದೇವರಿಗೆ ಸ್ತುತಿ, ಸ್ತೋತ್ರ, ಘನತೆ, ಮಹಿಮೆಯನ್ನು ಪಡಿಸ್ತಾ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಈ ಬೆಳಕು ಆತನ ಮುಂದೆ ಬಂದು ಪ್ರಕಾಶಿಸ್ತಾ ಒಳಗೆ ಬಂದಿರುವಾಗ ಈತನು ತನ್ನ ದೃಷ್ಟಿಯಿಂದ ಕಾಲಿಂದ ಕೆಳಗಿಂದ ಮೇಲೆವರೆಗೆ ನೋಡ್ತಾ ಹೋಗ್ತಾನೆ. ಆ ಬೆಳಕು ವೆರಿ ಇಂಟ್ರೆಸ್ಟಿಂಗ್ ಇದೆ. ಆ ಬೆಳಕಿಗೆ ಒಂದು ಅದ್ಭುತವಾದಂಥ ಗುರುತಿದೆ. ಆ ಬೆಳಕು ಒಳಗೆ ಬಂದ ಕೂಡಲೇ ಆ ಬೆಳಕಿನಲ್ಲಿರ್ತಕ್ಕಂಥ ಪವಿತ್ರತ್ವ, ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಎಲ್ಲ ಆತ್ಮೀಯರು ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ಬೇಕು ನಾವು ಈ ಸಂಗತಿಯನ್ನು. ಆ ಬೆಳಕಿನಲ್ಲಿರ್ತಕ್ಕಂಥ ಪವಿತ್ರತ್ವ, ಆ ಬೆಳಕಿನಲ್ಲಿರ್ತಕ್ಕಂಥ ಪ್ರಾಮಾಣಿಕತ್ವ, ಆ ಬೆಳಕಿನಲ್ಲಿರ್ತಕ್ಕಂಥ ನೀತಿ ಈತನಿಗೆ ಸ್ಪಷ್ಟವಾಗಿ ಈತನಿಗೆ ಅರ್ಥ ಆಗ್ತಾ ಇದೆ. ಆ ಬೆಳಕು ಬಂದಾಗ ನನ್ನಲ್ಲಿ ಕತ್ತಲಿದೆ, ನನ್ನಲ್ಲಿ ದ್ವೇಷ ಇದೆ, ನಾನು ದೊಡ್ಡ ಪಾಪಿ, ನಾನು ದೊಡ್ಡ ಅಪರಾಧಿ, ನಾನು ದೊಡ್ಡ ದ್ರೋಹಿ ಎಂಬ ಮನವರಿಕೆ ಆ ಬೆಳಕು ಉದಯಿಸಿದ ಕೂಡಲೇ ಆತನಿಗೆ ಆ ಪರಿವರ್ತನೆ ಬಂದ ಕೂಡಲೇ ಆ ಮನುಷ್ಯನು ತಾನು ಮಾಡ್ತಿರ್ತಕ್ಕ ಪ್ರಾರ್ಥನೆಯ ಅದೇ ಮನಕಾಲಿನಲ್ಲಿ ಉರಿದವನಾಗಿ, ಗಂಭೀರವಾಗಿರ್ತಾರಲ್ಲೂಯ್ಯ, ಅದೇ ಮನಕಾಲಿನಲ್ಲಿ ಉರಿದವನಾಗಿ ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಡ್ತಾ ಗೋಳಾಡ್ತಾ ಎಷ್ಟೋ ಜೋರಾಗಿ ಕೂಗುತ್ತಾ ಇದ್ದಾನೆ. ಕೂಗುತ್ತಾ ಅಯ್ಯೋ ದೇವ್ರೇ, ನಾನು ಪಾಪಿ, ನಾನು ದ್ರೋಹಿ, ನಾನು ಅಪರಾಧಿ. ಅಂದ್ರೆ ಆ ಬೆಳಕಿನಲ್ಲಿ ಇರತಕ್ಕಂಥ ವ್ಯಕ್ತಿ ಕಾಣ್ತಾ ಇದ್ದಾನೆ ಈತನಿಗೆ. ಆ ವ್ಯಕ್ತಿಯ ಎತ್ತರ ಸಾಮಾನ್ಯವಾದಂಥ ಎತ್ತರ, ಬಿಳಿ ಗೌನುಗಳಲ್ಲಿ ಇರ್ತುಕೊಂಡು ಬಹು ಕರುಣೆ, ಆ ಪವಿತ್ರತ್ವ ಆ ಬೆಳಕಿನಲ್ಲಿ ಉದಯಿಸಿರುವಾಗ ಈತನಿಗೆ ಅರ್ಥ ಆಗ್ತಾ ಇದೆ, ನಾನು ಎಂಥ ಘೋರ ಪಾಪಿ ಎಂಬುದಾಗಿ. ಆತ್ಮೀಯರೇ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀವು ಮಾಡ್ತಕ್ಕಂಥ ಕೆಟ್ಟ ಕಾರ್ಯಗಳು ಏನಾದರೂ ಇದ್ರೆ ಇವತ್ತು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್ ಜೀಸಸ್. ತನಗೆ ಮನವರಿಕೆ ಆಗ್ತಾ ಇದೆ, ಈ ಬೆಳಕಿನಲ್ಲಿ ನಾನು ನೋಡಲಿಕ್ಕೆ ಯೋಗ್ಯನಲ್ಲ, ನಾನು ಬಹಳ ದೊಡ್ಡ ದ್ರೋಹಿ, ಪಾಪಿ ಎಂಬುದ ಕಣ್ಣೀರಿಟ್ಟು ಉಳ್ಳಾಡಿ ಕಣ್ಣೀರಿಟ್ಟು ಹತ್ತುಕೊಂಡು ಗೋಳಾಡಿ ನನ್ನನ್ನು ಕ್ಷಮಿಸು ದೇವರೇ ಎಂಬುದಾಗಿ ಈತನು ಗೋಳು ಆ ಜೈಲಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ, ದೊಡ್ಡ ಉಗ್ರವಾದಿ ಬಿಡಪ್ಪ, ಏನೋ ಮಾಡ್ಕೊತಾನೆ, ನಿಲ್ಬಿಡಿ ಅಂತೇಳಿ. ಆದರೆ ಆ ಬೆಳಕಿನ ನಿಮಿತ್ತ ಅಲ್ಲಾಡ್ತಾ ಇದ್ದಾನೆ. ಆ ಬೆಳಕು ಆತನ ಒಳಗಿರ್ತಕ್ಕಂಥ ಎಲ್ಲ ದ್ವೇಷ, ಅಸೂಯೆ, ಕಹಿ, ಮತದ ನಿಮಿತ್ತ ಕೊಲೆ ಮಾಡತಕ್ಕಂಥ ದುರ್ಬುದ್ಧಿ, ಇವೆಲ್ಲದ ಕುರಿತು ಮನವರಿಕೆ ಆಗ್ತಾ ಇದೆ. ಆತನಿಗೆ ಗೊತ್ತಿದೆ, ನಾನು ದೊಡ್ಡ ದ್ರೋಹಿ, ಅಪರಾಧಿ, ನಾನು ಪಾಪಿ ಎಂಬ ಮನವರಿಕೆ ಆಗ್ತಾ ಇದೆ. ಮತ್ತು ಆತನಿಗೆ ಯಾವತ್ತಿಗೂ ತಾನು ನೀತಿವಂತನನ್ನತಕ್ಕಂಥ ಮನಸಾಕ್ಷಿನೇ ಇಲ್ಲ ಅನ್ನತಕ್ಕಂಥ ಸತ್ಯ ಆತನಿಗೆ ಆವಾಗ ಜ್ಞಾನೋದಯವಾಯಿತು. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸಮಯದಲ್ಲಿ ಈ ವ್ಯಕ್ತಿ ಗೋಳಾಡಿ ಪ್ರಾರ್ಥನೆ ಮಾಡ್ತಾ, ನನ್ನನ್ನು ಕ್ಷಮಿಸು, ನನ್ನ ಒಡೆಯನೇ ನನ್ನನ್ನು ಕ್ಷಮಿಸು ಎಂಬುದಾಗಿ. ಯಾಕಂದರೆ ಈತನ ಹಿಜ್ಬುಲ್ಲಾ ನೀತಿ
ಹಿಜ್ಬುಲ್ಲನ ತತ್ವದ ಪ್ರಕಾರವಾಗಿ ಮನುಷ್ಯನಿಗೆ ಎಷ್ಟೋ ಪುಣ್ಯ ಕಾರ್ಯಗಳು, ಎಷ್ಟೋ ಧರ್ಮ ಕಾರ್ಯಗಳು, ಎಷ್ಟೋ ದಾನ ಕಾರ್ಯಗಳು, ಎಷ್ಟೋ ಪುಣ್ಯ ಕಾರ್ಯಗಳು ಮಾಡಿದರೆ ಮಾತ್ರವೇ ನಿನಗೆ ಪರಲೋಕ ಸ್ವರ್ಗ ಪ್ರಾಪ್ತಿಯಾಗ್ತದೆ. ಇಲ್ಲದ್ರೆ ದೇವರಿಂದ ನಿನಗೆ ಕ್ಷಮೆ ಆಗುವುದಿಲ್ಲ. ಆತನಿಂದ ಕ್ಷಮೆ ಸಿಗಬೇಕಾದ್ರೆ ಅದು ಸಾಧಾರಣವಾದದಲ್ಲ, ಅದು ಬಹು ಕಷ್ಟಕರವಾದದ್ದು. ಅಷ್ಟು ಸುಲಭವಾಗಿ ಕ್ಷಮೆ ಸಿಗುವುದಿಲ್ಲ ಅನ್ನತಕ್ಕಂಥ ಹಿಜ್ಬುಲ್ಲಾ ಅವರ ಉಪದೇಶವನ್ನು ಕೇಳಿರ್ತಕ್ಕಂಥ ವ್ಯಕ್ತಿ ಈತನು. ಕ್ಷಮೆ ಅಷ್ಟು ಸಾಧಾರಣ ಅಲ್ಲ. ನೀನು ಕೆಲವು ಅನುಷ್ಠಾನಗಳು ಮಾಡಬೇಕು. ಮೊದಲನೇ ಅನುಷ್ಠಾನ ಮಾಡಬೇಕು, ಎರಡನೇ ಅನುಷ್ಠಾನ ಮಾಡಬೇಕು, ಮೂರನೇ ಅನುಷ್ಠಾನ ಮಾಡಬೇಕು, ನಾಲ್ಕನೇದು ನೀನು ಯಾತ್ರೆಗೆ ಹೋಗಬೇಕು, ಒಂದು ಪವಿತ್ರ ಯಾತ್ರೆಗೆ ಹೋಗಬೇಕು. ಆ ಯಾತ್ರೆ ಹೋಗಿ ನೀನು ನಿನ್ನ ಕ್ಷಮಾಪಣೆಯನ್ನು ಖಾತ್ರಿಪಡಿಸ್ಕೊಳ್ಬೇಕು. ಆವಾಗಲೂ ನಿನ್ನ ಕ್ಷಮಾಪಣೆ ಖಾತ್ರಿ ಆಗುವುದು. ಎಷ್ಟು ಮಾತ್ರಕ್ಕೂ ಆಶ್ವಾಸನ ಕೊಳ್ಳಿಕ್ಕಾಗುವುದಿಲ್ಲ. ನೀನು ಮತದ ನಿಮಿತ್ತ, ಮತದ ಕುರಿತು ಸಾಯಲು, ಕೊಲೆ ಮಾಡಲು ನೀನು ತಯಾರಾಗಿರುವಾಗ, ನೀ ಮತದ ಕುರಿತು ಸತ್ತೋದ್ರೆ, ಮತದ ನಿಮಿತ್ತ ನೀನು ಬಲಿಯಾಗಿದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಎಂಬುದಾಗಿ ಹಿಜ್ಬುಲ್ಲಾ ನೀತಿಯವರು, ಹಿಜ್ಬುಲ್ಲಾ ಉಪದೇಶಕರು ಅವನಿಗೆ ಕಳಿಸಿಕೊಟ್ಟಿರುವ ನೀತಿ ಅವನಿಗೆ ಗೊತ್ತಿತ್ತು. ಆದರೆ ಆ ದಿನ ಏನಾಯ್ತಂದ್ರೆ, ಈತನ ಮನಕಾಲ ಮೇಲೆ ಇದ್ದುಕೊಂಡು ಉಳ್ಳಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ದಯಮಾಡಿ ಕೇಳಿಸ್ಕೊಳ್ತೀನಿ ನನ್ನ ಪ್ರಿಯ ಸಹೋದರಿ. ಎಷ್ಟೋ ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಆ ಕರುಣಾಭರಿತವಾದಂಥ ಕೈ, ಆ ಗಾಯವಾಗಿರುವ ಕೈ, ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. 2000 ವರ್ಷದ ಕೆಳಗೆ ಗಾಯಗೊಂಡಿರುವ ಕೈ ಒಣಗಿ ಆತನನ್ನು ಕೈ ಹಿಡಿದು ಎಬ್ಬಿಸ್ತಾ ಇದೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿದ ಕೂಡಲೇ ಈತನ ಆಶ್ಚರ್ಯಚಕಿತನ, ಇಷ್ಟು ಸುಲಭವಾಗಿ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಈತನು ಯಾರು? ಈತನು ಬಂದಿದ್ದ ಆ ವ್ಯಕ್ತಿ, ಈ ಬೆಳಕಿನಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಈತನು ಯಾರು ಎಂಬ ಆ ಗೊಂದಲಕ್ಕೆ, ಆ ಕನ್ಫ್ಯೂಷನ್ ಆಗ್ತಾ ಇರುವಾಗ ಈತನು, ಅರೇ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯಾ? ಹೌದು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಆತನ ಕೈಯನ್ನು ಹಿಡಿದು ಎಬ್ಬಿಸಿರುವಾಗ ಆತನಿಗೆ ಒಂದು ನೂತನವಾದಂಥ ಸಮಾಧಾನ, ಶಾಂತಿ, ತನ್ನ ಮನಸ್ಸು, ತನ್ನ ಮಸ್ತಿಷ್ಕ, ತನ್ನ ಆಲೋಚನೆಗಳು, ತನ್ನ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಭಾರವು ಅವನ ದೇಹವನ್ನು ಬಿಟ್ಟು ಹಿಡಿದು ಹೋಗಿದಾಗೆ ಅನುಭವಿಸಿ ಆತನು, ನನಗೆ ಕ್ಷಮೆ ಸಿಕ್ಕಿದೆಯಾ? ಇಷ್ಟು ಸುಲಭವಾಗಿ ಕ್ಷಮೆ ಇದೆಯಾ ಅಂತ ಹೇಳಿರುವಾಗ, ಆ ಸಮಯದಲ್ಲಿ ಇಷ್ಟು ಸುಲಭವಾಗಿ ನಾನು ಪರಲೋಕಕ್ಕೆ ವಾರಸನಾಗುತ್ತೀನ? ಇಷ್ಟು ಆ ಮಾತು ಕೇಳಿರುವಾಗ ಆ ಮಾತಿನಲ್ಲಿರ್ತಕ್ಕಂಥ ಸತ್ಯ. ಈಗ ನಾವು ಬೈಬಲ್ ಓದುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಿಜ ನಿಜವಾಗಿ ನಾನು ನಿಮಗೆ ಹೇಳೋದೇನೆಂದರೆ ಅಂತ ಹೇಳ್ತೇನೆ. ಆದರೆ ಆತನು ಆ ಮಾತು ಹೇಳುವಾಗ ಹಿಜ್ಬುಲ್ಲಾ ಉಗ್ರವಾದಿಗೆ ಕಟ್ಟುನಿಟ್ಟಾಗಿ, ಖಡಾಖಂಡಿತವಾಗಿ ಅರ್ಥ ಆಗ್ತಾ ಇದೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನನ್ನ ಪಾಪದ ಭಾರವು, ದಿಗುಲು, ಆ ಕುಕ್ಕುವಿಕೆ, ಆ ಒಂದು ನೋವು, ಆ ಮನಸ್ಸಾಕ್ಷಿ ಬಿಟ್ಟೋಗಿದ್ದನ್ನು ಆತನು ವಾಸ್ತವಿಕವಾಗಿ, ಅಕ್ಷರಿಕವಾಗಿ ತನಗೆ ಆಗಿರ್ತಕ್ಕಂಥ ಆ ಮಾರ್ಪಾಟ, ಆ ಉಪಶಮನ, ಆ ಸಮಾಧಾನ ಅನುಭವಿಸಿ, ಈಗ ಏನಪ್ಪ, ಯಾರೋ ಒಂದು ವ್ಯಕ್ತಿ ಬಂದು ನನ್ನನ್ನು ಕ್ಷಮಿಸ್ತಾ ಅಂತ ಹೇಳ್ತಾನಲ್ಲ, ನೀನು ಯಾರು? ನೋಡಿ ಹೆಂಗೆ ಕೇಳ್ತಾನಂದ್ರೆ, ಹಿಜ್ಬುಲ್ಲಾ ಉಗ್ರವಾದಿ, ಇಂಟ್ರೆಸ್ಟಿಂಗ್ ಇದೆ. ನೀನು ಮಾನವರ ಪಾಪವನ್ನು ಕ್ಷಮಿಸಲಿಕ್ಕೆ ದೇವರಿಗೆ ಮಾತ್ರ ಸಾಧ್ಯ, ನೀನು ಯಾರು ಎಂಬುದಾಗಿ ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೀನು ಯಾರು ಎಂಬುದಾಗಿ ಕೇಳಿರುವಾಗ ಆಗ ಆ ಬೆಳಕಿನಿಂದ ಬರ್ತಕ್ಕಂಥ ಉತ್ತರ ಏನಿದ್ರೆ, ನಾನೇ ಆ ಮಾರ್ಗವಾಗಿದ್ದೇನೆ, ನಾನೇ ಆ ಸತ್ಯವಾಗಿದ್ದೇನೆ, ನಾನೇ ಆ ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿರುವಾಗ, ಅರೆ, ಈತನು ಕೇಳಿದ್ದ, ಈತನ ಆವಾಗ ನೆನಪು ಮಾಡ್ಕೊಳ್ತಾನೆ, ನಾನು ಆರಾಧಿಸ್ತಿರ್ತಕ್ಕಂಥ, ನಾನು ಹಿಂಬಾಲಿಸ್ತಿರ್ತಕ್ಕಂಥ ದೇವರು ಹೀಗೆ ಅಲ್ಲಲ್ಲ, ಈತನು ವ್ಯತ್ಯಾಸವಾಗಿ ಮಾತಾಡ್ತಾ ಇದ್ದಾನಲ್ಲ, ನಾನು ಸೇವಿಸತಕ್ಕಂಥ ದೇವರು ಇಂಥವನಲ್ಲ, ಈತನು ಯಾರು? ಆವಾಗ ನಿನ್ನ ಪಾಪಗಳು ನಿಶ್ಚಯವಾಗಿ ಕ್ಷಮಿಸಲ್ಪಟ್ಟಿದೆ, ನೀನು ಬಿಡುಗಡೆ ಹೊಂದಿದಿ ಎಂಬುದಾಗಿ ಹೇಳಿರುವಾಗ ಕೇಳ್ತಾ ಇದ್ದಾನೆ. ನೀನು ಯಾರು ಯಾರು ಎಂಬುದಾಗಿ ಕೇಳ್ತಾ ಇರುವಾಗ, ನಾನೇ
ಆ ಮಾರ್ಗ, ನಾನೇ ಆ ಸತ್ಯ, ನೀನು ಹುಡುಕುತ್ತಿರ್ತಕ್ಕಂಥ ನಾನೇ ಆ ಜೀವವಾಗಿದ್ದೇನೆ. ಹಾಗಾಯ್ತನು, ಅರೆ ನಾನು ಕೇಳಿದ್ದೇನೆ ಒಂದು ಮಾರ್ಗ ಅಂತೇಳಿ, ಒಂದು ಮಾರ್ಗ ಅಂದರೆ ಒಂದು ವಿಧಿ ಅಥವಾ ಒಂದು ವಿಧಾನ ಅಂತ ತಿಳ್ಕೊಂಡು ಕೇಳಿದ್ದೇನೆ. ಆದರೆ ಐ ಸಿ ದ ಪರ್ಸನ್ ಇಸ್ ಟೆಲಿಂಗ್ ದಟ್ ಐ ಆಮ್ ದ ವೇ ಅಂಡ್ ಐ ಆಮ್ ದ ಟ್ರುತ್ ಅಂಡ್ ಐ ಆಮ್ ದ ಲೈಫ್ ಎಂಬುದಾಗಿ. ನಾನೇ ಮಾರ್ಗ, ನಾನೇ ಆ ಸತ್ಯ, ನಾನೇ ಆ ಜೀವ ಅಂತೇಳಿ ಒಂದು ವ್ಯಕ್ತಿ ಹೇಳ್ತಾ ಇದ್ದಾನಲ್ಲ. ನಾನು ಆ ಮಾರ್ಗ ಅಂದರೆ ಅದು ಏನೋ ಒಂದು ಮಾರ್ಗ ಅಂತ ತಿಳ್ಕೊಂಡಿದೆ, ಇಲ್ಲಿ ವ್ಯಕ್ತಿ ಹೇಳ್ತಾ ಇದ್ದಾನೆ ನಾನೇ ಮಾರ್ಗ ಅಂತ ಹೇಳ್ತಾ ಇದ್ದಾನಲ್ಲ. ನನ್ನನ್ನು ಹೊರತುಪಡಿಸಿ ಯಾರು ಪವಿತ್ರನಾದ ದೇವರ ಹತ್ರ, ತಂದೆ ಹತ್ರ ಬರಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದ ಮಾತನ್ನು ಕೇಳಿದ ಕೂಡಲೇ ಅದೇ ಜೈಲಿನಲ್ಲಿ ಸಂಪೂರ್ಣ ಶಾಂತತೆಯಿಂದ ತುಂಬಿ ಮಾತಾಡ್ತಾ ಇದ್ದಾನೆ. ಆ ದೇವ ದರ್ಶನದಲ್ಲಿ ಆಗಿರ್ತಕ್ಕಂಥ ಆ ಎನ್ಕೌಂಟರ್ನಲ್ಲಿ. ಹಾಗಾದರೆ ನೀನು ಯಾರು? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳಿದೆ. ಹಾಗಾದರೆ ನೀನು ಯಾರು? ಐ ವಾಂಟ್ ಯು ನೋ ಯುವರ್ ನೇಮ್. ವಾಟ್ ಈಸ್ ಯುವರ್ ನೇಮ್ ಎಂಬುದಾಗಿ ಕೇಳಿರುವಾಗ ಜೀಸಸ್ ಕ್ರೈಸ್ಟ್, ಯಶುವ ಮಸಿಹ ಎಂಬುದಾಗಿ ಏನಂತ ಹೇಳ್ತಾನೆ? ನಾನೇ ಯೇಸು ಮಸಿಹ ಆಗಿದ್ದೇನೆ ಎಂಬುದಾಗಿ ಹೇಳಿದ ಕೂಡಲೇ ಮೊಣಕಾಲ ಮೇಲೆ ಬಿದ್ದು, ನಿನ್ನ ಮೂಲಕವಾಗಿ ಇಷ್ಟು ದೊಡ್ಡ ಉಚಿತಾರ್ಥವಾದಂಥ, ಯಾವ ಖರ್ಚಿಲ್ಲದೆ, ಯಾವ ಪುಣ್ಯ ಕಾರ್ಯ ಇಲ್ಲದೆ, ಯಾವ ಕೊಲೆ ಇಲ್ಲದೆ, ಯಾವ ದರೋಡೆ ಇಲ್ಲದೆ, ಯಾರನ್ನು ನಾಶ ಮಾಡದೆ, ಯಾರನ್ನು ಏನಾಗದೆ ಮತದ ನಿಮಿತ್ತ ಇಷ್ಟು ಉಚಿತವಾಗಿ ನನಗೆ ರಕ್ಷಣೆ ಸಿಕ್ಕಿದೆ. ಆಹಾ ದೇವರೇ ನಿನಗೆ ಸ್ತೋತ್ರ. ಅದಕ್ಕಾಗಿ ಗಾಯಗಳ ತೋರಿಸಿ ಹೇಳ್ತಾ ಇದ್ದಾನೆ, ಇದು ಭೂಲೋಕದ ಎಲ್ಲ ಪಾಪಗಳ ಪರಿಣಾಮ. ನನ್ನ ದೇಹವೆಲ್ಲ ಗಾಯ, ನನ್ನ ಕೈಯೆಲ್ಲ ಗಾಯ, ಮಾನವರ ರಕ್ಷಣೆಗಾಗಿ ಉಚಿತವಾಗಿ ನಿನಗೆ ಕೊಡಲಾಗಿದೆ. ಆದರೆ ಪರಲೋಕದಲ್ಲಿರುವಂಥ ನನ್ನ ತಂದೆ ನನ್ನನ್ನು ಸಿಲುವೆ ಮೇಲೆ ಬಲಿಯರ್ಪಿಸಿ ನಿನ್ನ ಜಗತ್ತಿನ ಎಲ್ಲ ಪಾಪಗಳ ನಿಮಿತ್ತ ನಾನು ನಿನ್ನ ಎಲ್ಲ ಪಾಪಗಳನ್ನು ಸಿಲುವೆ ಮೇಲೆ, ನಿನ್ನ ಶಾಪವನ್ನು, ನಿನ್ನ ದಂಡನೆಯನ್ನು, ನಿನ್ನ ರೋಗವನ್ನು, ನಿನ್ನ ನಿತ್ಯ ನರಕವನ್ನು ನಾನು ಸಿಲುವೆ ಮೇಲೆ ಅನುಭವಿಸಿದ್ದೇನೆ. ಅದರ ನಿಮಿತ್ತ ನೀನು ಕ್ಷಮಾಪಣ ಹೊಂದಿದ್ದು ಉಚಿತವಾಗಿ. ಆದರೆ ಅದಕ್ಕಾಗಿ ಇಗೋ ನನ್ನ ಕೈಗಳನ್ನು ನಿನಗೋಸ್ಕರವಾಗಿ ಗಾಯಗೊಂಡಿದೆ ನಾನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ನನ್ನ ಪ್ರಿಯ ಸಹೋದರಿ ಸಹೋದರಿ. ಈ ಮಾತನ್ನು ನಾವು ಬೈಬಲಲ್ಲಿ ಕೂಡ ನೋಡಬಹುದು. ಒಂದು ಸಾರಿ ಏನಾಯಿತು, ಯೇಸು ಕ್ರಿಸ್ತನು ತನ್ನ ಸೇವೆಯಲ್ಲಿ, ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯ 5-9 ತನ್ನ ಸೇವೆಯಲ್ಲಿ ಆತನು ಸೇವೆ ಮಾಡ್ತಿರುವ ಒಂದು ಮನೆಯ ಒಳಗೆ ಆತನು ಹೋಗಿ ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇರುವಾಗ ನಡೆದಿರ್ತಕ್ಕಂಥ ಘಟನೆ ಅದೇನೆಂದರೆ, ಒಂದು ಪಾರ್ಶ್ವವಾಯುವನ್ನು ಹೊತ್ಕೊಂಡು ತಂದಿರ್ತಾರೆ 4 ಜನ ತಂದಿರುವಾಗ ಆ ಪಾರ್ಶ್ವವಾಯುವನ್ನು ಒಳಗೆ ತೆಗೆದುಕೊಂಡು ಹೋಗಲಿಕ್ಕೆ ಆಗದೇ ಇರುವುದರಿಂದ ಮನೆಯ ಛಾವಣಿಯಿಂದ ತೆಗೆದು ಅಲ್ಲಿಂದ ಒಳಗೆ ಯೇಸು ಕ್ರಿಸ್ತನು ಎಲ್ಲೇ ನಿಂತು ಉಪದೇಶ ಮಾಡ್ತಾ ಇರ್ತಾನಲ್ಲ, ಆ ಉಪದೇಶ ಮಾಡುವ ಸ್ಥಳಕ್ಕೆ ಆ ಪಾರ್ಶ್ವವಾಯು ರೋಗಿಯನ್ನು, ಆ ವಿಕಲಾಂಗಿಯನ್ನು ಇಳಿಸಿದ ಕೂಡಲೇ ಯೇಸು ಕ್ರಿಸ್ತನು ಆ 4 ಜನರ ನಂಬಿಕೆಯನ್ನು ನೋಡಿ, ಆ 4 ಜನರ ವಿಶ್ವಾಸವನ್ನು ನೋಡಿ ಬಹಳ ಸಂತೋಷ ಪಡ್ತಾನೆ, ಮೆಚ್ಚಿಕೊಂಡು ಈಗೋ ಯಾರು ಅಲ್ಲಿರ್ತಕ್ಕಂಥ ಆ ಪಾರ್ಶ್ವವಾಯು ರೋಗದಿಂದ ಬಳಲ್ತಾ ಇದ್ದು, ಪಾರ್ಶ್ವವಾಯು ರೋಗದಿಂದ ಪೀಡಿತನಾಗಿ ಅದರಿಂದ ಜಜ್ಜಲ್ಪಟ್ಟು ಆ ಶಾಪದಲ್ಲಿ ನರಳುತ್ತಿರ್ತಕ್ಕಂಥ ವ್ಯಕ್ತಿಗೆ ಯೇಸು ಹೇಳ್ತಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿದ ಕೂಡಲೇ ಅಲ್ಲಿರ್ತಕ್ಕಂಥ ಪರಿಶಾಯರು, ಮತಸ್ಥರು, ರಿಲಿಜಿಯಸ್ ಪೀಪಲ್, ಅಲ್ಲಿರ್ತಕ್ಕಂಥ ಮತಸ್ಥರು, ಎಲ್ಲರೂ ಹೇಳ್ತಿರಲ್ವಯ್ಯ, ಅಲ್ಲಿರುವ ಮತಸ್ಥರು, ಅಲ್ಲಿರ್ತಕ್ಕಂಥ ಅನೇಕ ವಿಧವಾದಂಥ ಪಂಡಿತರು, ನ್ಯಾಯಾಧೀಶರು, ಪರಿಶಾಯರು, ಎಲ್ಲ ಸದುಕಾಯರು, ಅನೇಕ ವಿಧದ ಜನರು ಇದ್ದುಕೊಂಡು ಈತನು ಯಾರು ಕ್ಷಮಿಸೋದಕ್ಕಾಗಿ ಎಂಬುದಾಗಿ ಅಲ್ಲಿರ್ತಕ್ಕಂಥ ಮತಸ್ಥರು ಪ್ರಶ್ನೆ ಆಗ್ತಾರೆ. ಇಂಥ ಜನರು ಹಿಜ್ಬುಲ್ಲಾಗೆ ಉಪದೇಶವನ್ನು ಕೊಡ್ತಕ್ಕಂಥವರಾಗಿದ್ದರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈತನು ಯಾರು? ಮನುಷ್ಯನಾಗಿದ್ದು ಮಾನವನ ಪಾಪವನ್ನು ಕ್ಷಮಿಸ್ತಾ ಇದ್ದಾನೆ. ದೇವರು ತಾನೇ ಅಲ್ಲ ಮಾನವರ ಪಾಪವನ್ನು ಕ್ಷಮಿಸಲು ಸಾಧ್ಯ ಎಂಬುದಾಗಿ ಹೇಳಿಕೊಂಡು ಗುಣಗುಡ್ತಾ ಇರುವಾಗ ಯೇಸು ಕ್ರಿಸ್ತನಿಗೆ ಅವರ
ಆಲೋಚನೆಗಳು, ಕಲ್ಪನೆಗಳು ಅರ್ಥಕೊಂಡು ಹೇಳ್ತಾನೆ, ಏನು ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಏನು ಯೋಚಿಸ್ತಾ ಇದ್ದಾರೆ? ಒಂದು ರೋಗಿಯನ್ನು, ಒಂದು ಪಾರ್ಶ್ವವಾಯು ರೋಗಿಯನ್ನು ಎದ್ದು ನಡಿಯೆಂದು ಹೇಳುವುದು ಸುಲಭವ, ನಿನ್ನ ಪಾಪಗಳು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂದು ಹೇಳುವುದು ಸುಲಭವ ಅಂಥೇಳಿ ಯೇಸು ಕ್ರಿಸ್ತನಲ್ಲಿ ತನ್ನ ದೊಡ್ಡ ಕರುಣೆಯನ್ನು ಪ್ರದರ್ಶಿಸ್ತಾನೆ. ನೋಡೋಣ. ಈಗೋ ಇಲ್ಲಿರ್ತಕ್ಕಂಥ ಎಲ್ಲ ಜನರು ಈಗ ತಿಳಿದು ಬರುವಂತೆ ಈ ಮನುಷ್ಯ ಕುಮಾರನಿಗೆ, ಯೇಸು ಹೇಳ್ತಾ ಇದ್ದಾನೆ, ಈ ಮನುಷ್ಯ ಕುಮಾರನಿಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಇದೆ ಎಂದು ಇವರೆಲ್ಲರೂ ತಿಳಿಯಲಿ ಎಂಬುದಾಗಿ ಹೇಳಿಕೊಂಡು, ಈಗೋ ಪಾರ್ಶ್ವವಾಯು ರೋಗಿಯನ್ನು ಹೇಳ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡಿ ಎಂಬುದಾಗಿ ಅಪ್ಪಣೆ ಕೊಡ್ತಾನೆ. ಅವರೆಲ್ಲರ ಮುಂದೆ ಆತನು ತನ್ನ ಹಾಸಿಗೆಯನ್ನು ತಗೊಂಡು ಎದ್ದು ನಡೀಲಿಕ್ಕೆ ಆರಂಭ ಆಗ್ತಾನೆ. ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಅಬ್ಬಾ, ಈ ತರತಕ್ಕಂಥ ಕ್ಷಮೆ ಅಕ್ಷರ ಸಹಿತವಾಗಿ ರಿಸಲ್ಟ್ ಬಂದಿದೆ. ಏನು ರಿಸಲ್ಟ್ ಬಂದಿದೆ? ಸ್ವಸ್ಥತೆ, ಆರೋಗ್ಯ, ಮನ ಪರಿವರ್ತನ, ನೂತನ ಜೀವನಕ್ಕೆ ರೂಪಾಂತರಿಸಲ್ಪಟ್ಟಿದ್ದು ಕೂಡಲೇ ಆವಾಗ ಅರ್ಥ ಆಯ್ತು. ಅಲ್ಲಿಂದ ಪರಿಸರ ಸದುಕವರು ಎಲ್ಲ ಮತಸ್ಥರೆಲ್ಲರೂ ನೋಡಿದರೆ, ಯೇಸು ಕ್ರಿಸ್ತನು ದೇವರು ತಾನೇ ಕ್ಷಮಿಸಲು ಸಾಧ್ಯವಾದರೆ ಈತನು ಕ್ಷಮಿಸಿ, ಅಷ್ಟೇ ಅಲ್ಲದೆ ಈತನು ಆ ಪಾರ್ಶ್ವವಾಯು ರೋಗಿಯನ್ನು ಎಬ್ಬಿಸಿದನಲ್ಲ, ಅದರ ಸಾಕ್ಷಿ, ಆಧಾರ, ಎವಿಡೆನ್ಸ್. ಈತನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಕ್ಕೆ ಈತನ ಸ್ವಸ್ಥನಾಗಿ ನಡೆದು ಹೋಗ್ತಾ ಇದ್ದಾನೆ ಅನ್ನತಕ್ಕಂಥ ಸತ್ಯವು ಅಲ್ಲಿರ್ತಕ್ಕಂಥ ಎಲ್ಲರೂ ಗ್ರಹಿಸಿದರು. ಅದೇ ರೀತಿಯಲ್ಲಿ ಈ ಹಿಜ್ಬುಲ್ಲಾ ಉಗ್ರವಾದಿ ಜೈಲಿನಲ್ಲಿ ಯೇಸು ಹೇಳಿದ ಮಾತಿಗೆ ಇದೇ ಪ್ರಶ್ನೆ ಹಾಕಿದನು. ಮಾನವನಾಗಿದ್ದು ದೇವರು ಮಾತ್ರವೇ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಮರ್ಥ್ಯನೋ ಶಕ್ತನೋ ಹೊರತು ನೀನು ಯಾರು ಎಂಬುದಾಗಿ ಕೇಳಿರುವಾಗ ಯೇಸು ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಆ ಸತ್ಯ, ನಾನೇ ಆ ಜೀವವಾಗಿದ್ದೇನೆ. ಈತನು ಮತ್ತು ಪ್ರಶ್ನೆ ಕೇಳ್ತಾನೆ, ಓ ಇದು ಬಹಳ ದೊಡ್ಡ ಗೊಂದಲ ಆಗಿದೆ, ನಿನ್ನ ಹೆಸರೇನು ಎಂಬುದಾಗಿ ಕೇಳಿರುವಾಗ ಯಶುವ ಮಸ್ಸಿಹ ಎಂಬುದಾಗಿ ಯೇಸು ತನ್ನ ಹೆಸರನ್ನು ವ್ಯಕ್ತಪಡಿಸ್ತಾನೆ. ನಾನೇ ಆ ಯೇಸು ಮಸೀಹ ಆಗಿದ್ದೇನೆ, ಕ್ರಿಸ್ತನಾಗಿದ್ದೇನೆ ಎಂಬುದಾಗಿ. ಆ ದಿನ ಹಿಜ್ಬುಲ್ಲಾ ಉಗ್ರವಾದಿಯ ಹೃದಯದಲ್ಲಿ ದ್ವೇಷ ಹೋಗಲಾಡಿಸಿ ಆ ಪವಿತ್ರವಾದಂಥ ಬೆಳಕು ಅವನ ಮನಸ್ಸು ಒಳಗಿರುತ್ತಂಥ ಎಲ್ಲ ಕೊಳಕನ್ನು ಹೋಗಲಾಡಿಸಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಪವಿತ್ರವಾದಂಥ ಬೆಳಕು ಅವನ ಮನಸ್ಸೊಳಗಿರ್ತಕ್ಕಂಥ ಎಲ್ಲ ದ್ವೇಷವನ್ನು ಹೋಗಲಾಡಿಸಿತ್ತು. ಆ ಪವಿತ್ರವಾದ ಬೆಳಕು ಆತನೊಳಗೆ ಪ್ರೀತಿಯಾಗಿ ನೆಲೆಸಿ ಅವನು ದ್ವೇಷವು ಅವನ ಹೃದಯವನ್ನು ಬಿಟ್ಟು ಹೋಯಿತು. ಅವನು ಅಷ್ಟೇ ಅಲ್ಲದೆ ಆ ಪವಿತ್ರವಾದ ಬೆಳಕು ಅವನಲ್ಲಿರುವ ಸೇಡನ್ನು ಹೋಗಲಾಡಿಸಿ ಜನರಿಗೆ ಸಹಾಯ ಮಾಡಬೇಕು, ಕ್ಷಮಿಸಬೇಕು ಅನ್ನತಕ್ಕಂಥ ಪ್ರೀತಿ, ನೀತಿ, ಮಾರ್ಗದ ಮೌಲ್ಯಗಳಿಗೆ ಹಿಜ್ಬುಲ್ಲಾ ಉಗ್ರವಾದಿ ತನಗೆ ತಾನು ಶರಣಾಗತನಾದನು, ಸರೆಂಡರ್ ಆದನು. ಯಾಕಂದರೆ ಈ ಲೋಕದಲ್ಲಿ, ಪ್ರೈಸ್ ಲಾರ್ಡ್ ಜೀಸಸ್, ಈ ಲೋಕದಲ್ಲಿ ಈತನಂಥ ದೇವರು ಇಲ್ಲ. ಎಷ್ಟು ಸುಂದರವಾದಂಥ ನೀತಿ. ನಾನು ಕ್ಷಮೆಗೆ ಯೋಗ್ಯನಲ್ಲ ಅಂತ ತಿಳಿದುಕೊಂಡಿದ್ದೇನೆ. ಅದಕ್ಕಾಗಿ ನಾನು ಸ್ವರ್ಗ ದೊರಕೋದಕ್ಕಾಗಿ ಇಷ್ಟೆಲ್ಲ ಜನರನ್ನು ಕೊಲೆ ಮಾಡ್ತಾ ಮತದ ಹೆಸರಿನಲ್ಲಿ ಉಗ್ರವಾದತ್ವ ಮಾಡಿ ನಾನು ಪರಲೋಕಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕೆಂಬುದಾಗಿ ನಾನು ತಿಳಿದುಕೊಂಡೆ. ಆದರೆ ಇಷ್ಟು ಸುಲಭವಾಗಿ ನನಗೆ ಉಚಿತಾರ್ಥವಾದಂಥ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ತಾನು ನನ್ನ ಶಾಪ, ನನ್ನ ರೋಗ, ನನ್ನ ಶಿಕ್ಷೆ, ನನ್ನ ಮರಣ, ನನ್ನ ನರಕವನ್ನು ತಾನು ಶಿಲುವೆ ಮೇಲೆ ಹೊತ್ತು ನನ್ನನ್ನು ಉಚಿತವಾಗಿ ಬಿಡುಗಡೆ ಮಾಡಿದ್ದಾನೆ ಎಂಬ ಮನವರಿಕೆ, ಎಂಬ ಪರಿವರ್ತನ, ಎಂಬ ರೂಪಾಂತರ ಆತನ ಜೀವನದಲ್ಲಿ ಉಂಟಾಗಿ ಹಗರಾಗಿ ಅಂದಿನಿಂದ ಕರ್ತನಾದ ಯೇಸು ಕ್ರಿಸ್ತನ ಬೈಬಲನ್ನು ಓದ್ತಾ ಆವಾಗ ತಿಳಿದುಕೊಂಡಿರ್ತಕ್ಕಂಥ ಸತ್ಯ ಬಹಳ ಇಂಟ್ರೆಸ್ಟಿಂಗ್ ಇದೆ. ಬೈಬಲ್ ಓದ್ತಾ ಬರ್ತಾರವಾಗ, ಈತನು ಆದಿಕಾಂಡದಿಂದ ಓದ್ತಾ ಬರ್ತಾರವಾಗ ಅಬ್ರಾಮನ ಮಕ್ಕಳು ಇಸಾಕರಿಂದ ಯಾಕೋಬನಂದ್ರೆ ಇಸ್ರಾಯೇಲನು. ಅಬ್ರಾಮನ ಮಗನು ಯಾರು? ಹಗರಳ. ಅಬ್ರಾಮನ ಉಪಪತ್ನಿಯಾಗಿರುವ ಹಗರಳಿಗೆ ಮದುವೆ ಮಾಡಿಕೊಂಡು ಅವಳಿಗೆ ಹುಟ್ಟಿರ್ತಕ್ಕಂಥ ಮಗನಿಗೆ ಹೆಸರು ಇಷ್ಮಾಯೇಲ್. ಅರೇ, ನಾವೆಲ್ಲ ಒಂದೇ ತಂದೆ ಅಬ್ರಾಮನ ಮಕ್ಕಳಲ್ಲ. ಇಸ್ರಾಯೇಲರಾಗಲಿ ಅಥವಾ ಯಹೂದ್ಯರಾಗಲಿ ಎನಿಸಲ್ಪಡಲಿ ಅಥವಾ ಅರಬ್ಯರಾಗಲಿ, ನಾವೆಲ್ಲ ಅಬ್ರಾಮನ ಮಕ್ಕಳಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದ್ರಲ್ಲ. ನಾವು ಸಹೋದರರಾಗಿ ಪ್ರೀತಿಯಿಂದ ಇರಬೇಕನ್ನತಕ್ಕಂಥ ಮನವರಿಕೆ ಆತನ ಮನಸ್ಸೊಳಗೆ ಪವಿತ್ರಾತ್ಮ ದೇವರು ನುಡಿತಾ ಇದ್ದಾನೆ.
ಬೈಬಲನ್ನು ಓದ್ತಾ ಇರುವಾಗ ನಾವು ಸಹೋದರಾಗಿರ್ಬೇಕಲ್ಲ, ನಾವು ಶತ್ರುಗಳಾಗಿಬಿಟ್ಟಿದ್ದೇವಲ್ಲ. ಇಸ್ರಾಯೇಲರು ನಮ್ಮ ಮೇಲೆ, ನಾವು ಹಿಜ್ಬುಲ್ಲಾ ಉಗ್ರವಾದಿಗಳು ಆತನ ಮೇಲೆ ದಾಳಿ ಮಾಡಿ ಮಾಡಿ ನಮ್ಮನ್ನು ನಾವು ಕೊಂದಾಕೊಳ್ತಾ ಇದ್ದೇವೆ ಹೊರತು ಪ್ರೀತಿ, ಅನುಕಂಪ, ಮಮತೆ, ಕ್ಷಮೆ, ದಯೆ ಇಲ್ಲದ ಕ್ರೌರ್ಯವಾದ ಜೀವನವನ್ನು ಮಾಡ್ತಾ ಇದ್ದೀವಲ್ಲ ಅಂತಕ್ಕಂಥ ಮನವರಿಕೆ ಬೈಬಲ್ ಓದ್ತಾ ಇರುವಾಗ ಆತನಿಗೆ ಉಂಟಾಯಿತು. ಪ್ರೈಸ್ ದ ಲಾರ್ಡ್ ಜೀಸಸ್. ಈಗ ಇದೇ ಹಿಜ್ಬುಲ್ಲಾ ಉಗ್ರವಾದಿ ಆಗಿದ್ದ ವ್ಯಕ್ತಿ ಆ ಉಗ್ರವಾದತ್ವವನ್ನು ಬಿಟ್ಟು, ತತ್ವವನ್ನು ಬಿಟ್ಟು ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಪ್ರೀತಿ, ಅಹಿಂಸೆ, ಕ್ಷಮೆ, ಕರುಣೆ, ದಯೆ, ಅನೇಕ ಜನರನ್ನು ಪ್ರೀತಿಯಿಂದ ಗೆದ್ದುಕೊಳ್ಳಬೇಕು, ಅವನು ಕ್ಷಮಿಸಬೇಕು. ಕ್ಷಮಿಸೋದ್ರಲ್ಲಿರುವ ಸುಖ, ಬದುಕುತ್ತಾ ಇದ್ದು ಕೂಡ ಸುಕ್ಷೇಮವ ಆರೋಗ್ಯ, ನೆಮ್ಮದಿಯುಳ್ಳ ಜೀವನ. ಈ ಲೋಕದ ಯಾತ್ರೆಯನ್ನು ಮುಗಿಸಿ ತೀರಿಕೊಂಡು ಹೋದ್ರೂ ಕೂಡ ಸ್ವರ್ಗದಲ್ಲಿ ಕೂಡ ಆನಂದವಾದಂಥ ಜೀವನ. ಅಯ್ಯೋ, ಬದುಕುತ್ತಾ ಇದ್ದು ದ್ವೇಷ, ಅಸೂಯೆ, ಕಹಿ, ಹೊಟ್ಟೆಗಿಚ್ಚು, ದೌರ್ಜನ್ಯ, ಕೊಲೆ, ಮತದ ನಿಮಿತ್ತ ತಪ್ಪು ಮಾರ್ಗವನ್ನು ಹಿಡಿದಿರ್ತಕ್ಕಂಥ ದುಷ್ಟರ ಮಾರ್ಗವನ್ನು ಹಿಡ್ಕೊಂಡು ಬಿಟ್ಟು ನನ್ನ ಜೀವನ ಎಲ್ಲ ಹಾಳು ಮಾಡಿಕೊಂಡಿದ್ದೆ ಮನವರಿಕೆ ಆಗಿತ್ತು. ನನಗೆ ಬದುಕುತ್ತಿರುವ ಜೀವನದಲ್ಲಿ ನರಕ ಯಾತನೆ, ಪಾಪ, ಅಪರಾಧಗಳ ಮನಸ್ಸಾಕ್ಷಿ, ಭಯ, ಪೊಲೀಸರು ಯಾವಾಗ ಹಿಡ್ತಾರೆ, ಈ 30 ಪಾಸ್ಪೋರ್ಟ್ಗಳಿಂದ ಭಯ, ದಿಗುಳು, ಚಿಂತೆ ಪ್ರತಿದಿನ ಕಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲದರಿಂದ ಮುಕ್ತಿ ಸಿಕ್ತು ಬಿಡ್ತವನಿಗೆ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಈಗ ತನ್ನ ಜೀವನವೆಲ್ಲ ಯೇಸು ಕ್ರಿಸ್ತನ ಈ ನೀತಿಯ, ಈ ರಾಜ್ಯದ ನೀತಿಯ, ಈ ಪರಲೋಕ ರಾಜ್ಯದ ನೀತಿಗೆ ಸಮರ್ಪಿಸಿ ಸರೆಂಡರ್ ಆಗಿ, ಶರಣಾಗತನಾಗಿ ತನ್ನ ಬಿಸ್ನೆಸ್ಸನ್ನು, ತನ್ನ ಕೆಲಸವನ್ನು ಮಾಡಿಕೊಳ್ತಾ ಈಗ ಆನ್ಲೈನ್ನಲ್ಲಿ ಅನೇಕ ಉಗ್ರವಾದಿಗಳಿಗೆ ತಲೆ ಒಳಗೆ ಹಾಕಿರ್ತಕ್ಕಂಥ ಆ ದುರ್ಬುದ್ಧಿಯನ್ನು, ಆ ಮತದ ನಿಮಿತ್ತ ಕೊಲೆ ಮಾಡಬೇಕನ್ನತಕ್ಕಂಥ ಆ ದುರ್ನೀತಿಯನ್ನು ಅವರ ತಲೆಯಿಂದ ಹೋಗಲಾಡಿಸೋದಕ್ಕಾಗಿ ಈ ಹಿಜ್ಬುಲ್ಲಾ ಉಗ್ರವಾದಿಯಾಗಿದ್ದ ವ್ಯಕ್ತಿ ಯೇಸು ಕ್ರಿಸ್ತನ ಸುವಾರ್ತಿಕನಾಗಿ ಅನೇಕರ ಜೀವನಕ್ಕೆ, ಅನೇಕರ ಉಗ್ರವಾದಿಗಳ ಜೀವನದಲ್ಲಿ ಪರಿವರ್ತನೆ ತರಲಿಕ್ಕೆ ಈತನು ಕಾರಕನಾಗಿ ಸೇವೆ ಮಾಡ್ತಾ ಇದ್ದಾನೆ. ಈ ಹಿಜ್ಬುಲ್ಲಾ ಉಗ್ರವಾದಿ ಆಗಿರುವ ವ್ಯಕ್ತಿ ಒಂದಾನೊಂದು ಕಾಲದಲ್ಲಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ವಚನಗಳನ್ನು ಕೊಟ್ಟಿದ್ದೇನೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಯಾಕೆಂದರೆ ರೋಮಾಪುರದವರ ಬರೆದ ಪತ್ರಿಕೆ ಈತನಿಗೆ ಬಹಳ ಮೆಚ್ಚಿನ, ಬಹಳ ರುಚಿಕರವಾದಂಥ ನಿಯಮ, ಜೀವನದ ಮೌಲ್ಯವು, ಯಾವ ಮೌಲ್ಯಗಳನ್ನು ನಾವು ಪಾಲನೆ ಮಾಡಿದರೆ ನಮ್ಮ ಜೀವನ ಸುಖಕರವಾಗಿರ್ತದೆ ಅನ್ನತಕ್ಕಂಥ ಸತ್ಯವು ಈ ಹಿಜ್ಬುಲ್ಲಾ ಉಗ್ರವಾದಿ ಅರ್ಥಕೊಂಡಿದ್ದನ್ನು ನಾವು ನೋಡೋಣ. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳ ಚೆನ್ನಾಗಿ. ಪ್ರೀತಿಯು, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಕೆಟ್ಟದಕ್ಕೆ ಹೆಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಓದ್ತಿರಮ್ಮ, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಸಹೋದರರಂತೆ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದರಂತೆ, ಅಬ್ರಾಮಿನ ಮಕ್ಕಳು, ಇಸ್ಮಾಯಿಲನ ಮಕ್ಕಳು, ಯಾಕೋಬಿನ ಇಸ್ರಾಯೇಲನ ಮಕ್ಕಳು, ಅಬ್ರಾಮಿನ ಮಕ್ಕಳಾಗಿದ್ದ ನಾವು ಅಣ್ಣ ತಮ್ಮಂದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸೋರಾಗಿ, ಮಾನ ಮರ್ಯಾದೆಯಲ್ಲಿ ಸನ್ಮಾನಿಸೋದ್ರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿ, ಜಾಗ್ರತೆ ಬೇಕಾದಲ್ಲಿ, ಎಲ್ಲಿ ಎಚ್ಚರಿಕೆ ಬೇಕಾದಲ್ಲಿ ಅಳಸಿ ಅಂದ್ರೆ ಸೋಮೇರಿ ಆಗಿರದೆ, ತಡವನ್ನು ಮಾಡದೆ, ಆಸಕ್ತ ಚಿತ್ತರಾಗಿ, ಚುರುಕಾಗಿದ್ದು ಕರ್ತನ ಸೇವೆಯನ್ನು ಮಾಡುವರಾಗಿರಿ. ಈ ವಚನ ಆತನ ಜೀವನದಲ್ಲಿ ಸಂತೋಷದ
ಜೀವಕರವಾದ ನೀರು ಹರಿದಂತೆ ಆನಂದ ತರ್ತಾ ಆತನ ಜೀವನದಲ್ಲಿ ಇನ್ನೂ ರೂಪಾಂತರಕ್ಕೆ ಯೇಸು ಕ್ರಿಸ್ತನ ಪ್ರೀತಿಗೆ ಸಂಪೂರ್ಣವಾಗಿ ಮಗ್ನನಾಗಿ ಲೀನನಾಗಿ ಶರಣಾಗತನಾಗಿರುವ ವ್ಯಕ್ತಿ ಎಷ್ಟು ಸುಂದರವಾಗಿ ಈ ಕಾರ್ಯಗಳನ್ನು ಗಮನಿಸ್ತಾ ಇದ್ದಾನೆ ನೋಡ್ರಿ. ಮುಂದೆ ಕರ್ತನ ಸೇವೆ ಮಾಡುವರ, ಕರ್ತನ ವಾಕ್ಯಾನುಸಾರವಾಗಿ ನಡೆಯುವರಾಗಿರಿ. ಕ್ರೈಸ್ತವರು ನಿರೀಕ್ಷಿಸುವ ಮಹಾಪದವಿ, ಆ ಪರಲೋಕದ ಪದವಿ, ಆ ಸ್ವರ್ಗದ ಪದವಿ ಮತ್ತು ಈ ಭೂಲೋಕದಲ್ಲಿ ಬರ್ತಕ್ಕಂಥ ಪದವಿಯನ್ನು ಕ್ರೈಸ್ತರು ನಿರೀಕ್ಷಿಸಿದ್ದಂತೆ ಮಹಾಪದವಿಗಾಗಿ ಅದನ್ನು ಸ್ಮರಿಸುತ್ತಾ, ಅದನ್ನು ನೆನೆಸ್ತಾ ಆನಂದಿಸಿರಿ, ಉಲ್ಲಾಸದಿಂದಿರಿ. ಪರಲೋಕದ ಸ್ವರ್ಗದ ಪದವಿಯಾಗಲಿ ಅಥವಾ ಈ ಲೋಕದಲ್ಲಿ ಯೋಸೇಪನಂತ ಆ ಪದವಿ ಆಗಲಿ ಸಿಗುತ್ತದೆ ಅನ್ನತಕ್ಕ ಸ್ಮರಣೆ ಯಾವತ್ತು ಮರ್ತೋಗದಂತೆ ಸ್ಮರಿಸುತ್ತಾ ಸಂತೋಷವಾಗಿರಿ. ಉಪದ್ರವಗಳಲ್ಲಿ, ನಿಮ್ಮನ್ನು ಹಿಂಸೆ ಮಾಡುವುದರಲ್ಲಿ ನೀವು ಸೈರಣೆ ಉಳ್ಳವರಾಗಿರಿ, ಅಂದರೆ ಸಹನೆ ಉಳ್ಳವರಾಗಿರಿ. ಬೇಸರಗಳು ಇಲ್ಲೇ ಬಂತು ನೋಡಿ ಪ್ರಾಬ್ಲಮ್. ಏನರ್ಥ ಅಂದರೆ, ಅಕ್ಕ ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅಕ್ಕ, ಯಾಕಂದರೆ ಭಾಳ ಬೇಸರಾಗಿಬಿಟ್ಟಿದೆ. ಇಲ್ಲ, ಬೇಸರಗೊಳ್ಳದೆ ನೀನು ಪ್ರಾರ್ಥನೆ ಮಾಡುತ್ತಾ ಇರು. ಆಮೇಲೆ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡುವುದರಲ್ಲಿ ಮುಂದಾಗಿರಿ. ಅತಿಥಿ ಸತ್ಕಾರ ಮಾಡುವುದರಲ್ಲಿ ಒಬ್ಬರಿಗೊಬ್ಬರು ಮುಂದಾಗಿದ್ದು ಅಭ್ಯಾಸಿಸಿರಿ. ನಿಮ್ಮನ್ನು, ಇಲ್ಲಿ ನೋಡಿ ಈ ಮಾತನ್ನು ಕೇಳಿದುಕೊಳ್ಳಿ, ಆತನಿಗೆ ಬಹಳ ಆಶ್ಚರ್ಯ. ನಿಮ್ಮನ್ನು ಹಿಂಸಿಸಿ, ನಿಮ್ಮನ್ನು ಕಿರುಕುಳ ಕೊಡತಕ್ಕಂಥವ್ರಿಗೆ ನೀವು ಆಶೀರ್ವಾದ ಮಾಡಿರಿ. ನಿಮ್ಮ ಬಾಯಿಂದ ಎಷ್ಟು ಮಾತ್ರಕ್ಕೂ ಶಾಪವಾಗಲಿ, ಅಶುಭವಾಗಲಿ, ಕೆಟ್ಟ ಶಬ್ದವಾಗಲಿ ಬರದೆ, ಶಪಿಸದೆ ಅವರನ್ನು ಆಶೀರ್ವದಿಸು. ಸಂತೋಷ ಪಡುವವರ ಸಂಗಡ ಸಂತೋಷ ಪಡು, ದುಃಖಪಟ್ಟು ಅಳುವವರ ಸಂಗಡ ನೀನು ಕೂಡ ಅವರ ಜೊತೆಯಲ್ಲಿ ಅಳು, ದುಃಖವನ್ನು ಹಂಚಿಕೋ. ಆಮೇಲೆ ನಿಮ್ಮ ಒಳಗೆ ಯಾಕೆ ಜಗಳ? ನೀವು ಒಂದೇ ತಂದೆಯ ಬ್ರಾಹ್ಮಣ ಮಕ್ಕಳಲ್ಲ. ನಿಮ್ಮ ಒಳಗೆ ಯಾಕೆ ಜಗಳ, ಕದನ, ಯುದ್ಧ, ಕೊಲೆ? ಒಂದು ಉನ್ನತ ಸ್ಥಳದ ಮೇಲೆ, ದೊಡ್ಡ ಸ್ಥಿತಿಯ ಮೇಲೆ, ಒಂದು ಅಧಿಕಾರದ ಪದವಿಕ್ಕಾಗಿ ಮನಸ್ಸಿಡದೆ ದೀನರ ಸಂಗಡ, ವಿನಯ ವಿನಮ್ರತೆ ಉಳ್ಳವರ ಸಂಗಡ ಬಳಕೆಯಾಗಿ, ಆ ಕಡೆ ರುಬಾಬವ್ರ ಸಂಗಡ ಇರೋದಲ್ಲ, ಗರ್ವಿಷ್ಠ ಸಂಗಡ ಇದ್ದು ಸ್ಥಾನಮಾನಕ್ಕಾಗಿ ಮನಸ್ಸಿಡದೆ ದೀನರ ಸಂಗಡ, ವಿನಯ ವಿನಮ್ರತೆ ಉಳ್ಳವರ ಸಂಗಡ, ತಗ್ಗಿಸಿಕೊಳ್ಳುವರ ಸಂಗಡ ಬಳಕೆಯಾಗಿರು. ಅಪನೇ ಆಪ್ಕೋ ಬಹುತ್ ಶಾಣಾ ಮತ್ ಸಮಜ್. ಬೈಬಲ್ ಚೆನ್ನಾಗಿ ಅದ ಭಾಳ ಇದೇ ಬರ್ತದೆ ಎಲ್ಲ. ನಿನ್ನನ್ನು ನೀನು ಬುದ್ಧಿವಂತನಾಗಿ ಎನಿಸಿಕೊಡಬೇಡ. ಇದು ಮಾತ್ರ ಅಪಕಾರಕ್ಕೆ ಅಪಕಾರ ಮಾಡೋದು ಬುದ್ಧಿವಂತ ಕೆಲಸ ಅಲ್ಲಪ್ಪ. ಅದಕ್ಕೆ ಯಾರಿಗೂ ಅಪಕಾರಕ್ಕೆ ಅಪಕಾರ, ಕೇಡಿಗೆ ಕೇಡು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಯೋಗ್ಯವೋ, ಯಾವುದು ಒಪ್ಪತಕ್ಕಂಥದ್ದೋ ಅದನ್ನೇ ಮಾಡಿರಿ. ಸಾಧ್ಯವಾದಷ್ಟು ನಿಮ್ಮಿಂದ ಆಗಿದ್ದಷ್ಟಕ್ಕೂ ಎಲ್ಲರ ಸಂಗಡ ಶಾಂತಿಯಿಂದ ಸಮಾಧಾನದಿಂದ ಬಾಳರಿ. ಇದು ಯೇಸು ಕ್ರಿಸ್ತನ ನೀತಿಯ, ಪ್ರೀತಿಯ, ಮೌಲ್ಯಗಳ ಮಾರ್ಗವಾಗಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರ ಸಂಗಡ ಸಾಧ್ಯವಾದಷ್ಟು ಎಲ್ಲರ ಸಂಗಡ ಶಾಂತತೆಯಿಂದ, ಸಮಾಧಾನದಿಂದ. ಅದಕ್ಕಾಗಿ ನಮ್ಮ ಸಭೆ ಹೆಸರು ಪೀಸ್ ಮೇಕರ್ಸ್, ಅಂದರೆ ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳೆಂದೆನಿಸಲ್ಪಡೋರು. ಮುಂದೆ ಹೋದ್ರಮ್ಮ. ಪ್ರಿಯರೇ, ನೀವೇ ಸೇಡಿಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಹಲೋ, ನಿಮಗೆ ವಿರೋಧವಾಗಿ ಏನಾರ ಮಾಡಿದ್ರೆ ನೀವೇ ಮೂಯಿ ಸೇಡಿಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಕೇಡಿಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅದನ್ನು ವಿಧಿ ವಶಕ್ಕೆ ಬಿಟ್ಕೊಡ್ರಿ. ಯಾರ ವಶಕ್ಕೆ? ವಿಧಿ, ಜಡ್ಜ್ಮೆಂಟ್ ವಶಕ್ಕೆ ಬಿಟ್ಕೊಡ್ರಿ. ಆ ವಿಧಿ ನೋಡ್ಕೊಳ್ತದೆ. ಮುಂದೆ ಆ ವಿಧಿಯ ಪ್ರತಿಫಲ ಕೊಡ್ತಕ್ಕಂತಾಗಿದೆ ಎಂದು ಕರ್ತನು ಹೇಳುತ್ತಾನೆ. ಹಾಗಾದರೆ ನಿನ್ನ ವೈರಿ, ಇದು ಪ್ರೀತಿಯ, ನೀತಿಯ, ಮೌಲ್ಯ ಮಾರ್ಗಗಳು ಈ ಹಿಜ್ಬುಲ್ಲಾ ಉಗ್ರವಾದಿಯನ್ನು ಶರಣಾಗತನಾಗಿ ಮಾಡಿತ್ತು. ನಿನ್ನ ವೈರಿ ಊಟದಿಂದ ಹಸುದಾಗಿರುವಾಗ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದರೆ
ಅವನಿಗೆ ಶತ್ರುಗೆ ನೀರು ಕೊಡು, ಹೀಗೆ ಮಾಡು, ಹೀಗೆ ನೀನು ಮಾಡುವುದರಿಂದ ಅವನ ತಲೆ ಮೇಲೆ ಬಾಂಬುಗಳು ಹಾಕಿದ್ರೆ ಅವನ ತಲೆ ಸುದ್ರವಾಗುದಿಲ್ಲ. ಅವನ ತಲೆ ಮೇಲೆ ಏನಾರ ಬಾಂಬುಗಳು, ಬೆಂಕಿಗಳು, ಬಾಣಗಳು ಬೀಸಿದ್ರೆ ಶಾಂತವಾಗುವುದಿಲ್ಲ. ನೀನು ಅವರಿಗೆ ಮೇಲನ್ನು ಮಾಡಿರುವಾಗ, ಒಳ್ಳೆಯದನ್ನು ಮಾಡಿರುವಾಗ ಅವನ ತಲೆ ಮೇಲೆ ಏನಿಟ್ಟಂಗಿರ್ತದೆ? ನಾನು ಸುಮ್ಮನೆ ಇರೋಕ್ಕೆ ಅಲ್ಲ, ನಾನು ಸುಮ್ಮನೆ ಇರೋನಲ್ಲ, ಬಾಂಬ್ ಹಾಕವನ ಅಲ್ಲಲ್ಲ. ಅಂಥ ದುರ್ಬುದ್ಧಿಗೆ ಆಸ್ಪದ ಕೊಡಬೇಡ್ರಿ. ಆದರೆ ಪ್ರೀತಿ, ಐಕ್ಯತೆ, ಕರುಣೆ, ದಯೆಯಿಂದ ಆತನನ್ನು ಅವನ ತಲೆ ಮೇಲೆ ಬೆಂಕಿ ಕೆಂಡಗಳು ಇಟ್ಟಂತೆ ಅವನಿಗೆ ಕ್ಷೇಮ ಆಗ್ತದೆ, ಅವನಿಗೆ ಮನವರಿಕೆ ಆಗ್ತದೆ. ನಾನು ಎಂಥ ದ್ರೋಹಿ ಹಬ್ಬ, ಶತ್ರುವಾದ ನನ್ನ ಮುಂದೆ ಕೆಟ್ಟತನಕ್ಕೆ ಸೋತು ಹೋಗದೆ, ಒಳ್ಳೆಯದರಿಂದ ಕೆಟ್ಟತನಕ್ಕೆ ಸೋತೋಗಿ ನೀನು ಕೆಟ್ಟದನ್ನು ಮಾಡದೆ, ಒಳ್ಳೆತನದಿಂದ ಕೆಡುಕನ ಕೇಡನ್ನು ಜಯಿಸಿಕೋ. ಇದು ದೇವರ ವಾಕ್ಯದಿಂದ, ಯೇಸು ಕ್ರಿಸ್ತನ ಪ್ರೀತಿ, ನೀತಿ, ಮೌಲ್ಯಗಳಿಂದ ಉಂಟಾಗಿರ್ತಕ್ಕಂಥ ಒಂದು ಮಾರ್ಗ. ಇದನ್ನು ಕೇಳಿ ಬಹಳ ಓದ್ತಾ ಇಂಥ ಸುಖ ಜೀವನ ಈ ಬೈಬಲ್ನಲ್ಲಿ ಇದೆ ಎಂಬುದಾಗಿ ನಮ್ಮ ಉಗ್ರವಾದಿಗಳು ಇದರ ಕುರಿತು ಮನವರಿಕೆ ಇಲ್ಲದೆ, ತಿಳುವಳಿಕೆ ಇಲ್ಲದೆ ಅನೇಕ ಜನ ಉಗ್ರವಾದಿ ಸಂಘಟನೆಯಲ್ಲಿ ಸೇರಿಕೊಂಡು ತಮ್ಮ ಜೀವನವನ್ನು ಪತನ ಮಾಡ್ಕೊಳ್ತಾ ಇದ್ದಾರಲ್ಲ, ನಾಶ ಮಾಡಿಕೊಳ್ತಾ ಇದ್ದಾರಲ್ಲ ಎಂಬುದಾಗಿ ಹೇಳಿಕೊಂಡು ಈ ಉಗ್ರವಾಗಿ ಇದ್ದನ ವ್ಯಕ್ತಿ ಸಂಪೂರ್ಣವಾಗಿ ಮನಸ್ಸು ತಿರುಕೊಂಡು ರೂಪಾಂತರವಾಗಿ ಅನೇಕ ಉಗ್ರವಾದಿಗಳಿಗೆ ಈಗ ಅವರ ಜೀವನ ಪರಿವರ್ತನೆ ಆಗತಕ್ಕಂಥ ಸಂದೇಶವನ್ನು ಸಾರಿ ಅವರೆಲ್ಲರಲ್ಲಿ ಒಂದು ನೂತನವಾದಂಥ ಪರಿವರ್ತನ, ರಕ್ಷಣೆ, ಅವರ ದೀಕ್ಷಾಸ್ಥಾನ, ಅವ್ರಿಗೆಲ್ಲರಿಗೆ ಎಲ್ಲರ ಮನಸ್ಸೊಳಗಿರ್ತಕ್ಕಂಥ ಆ ದುರ್ಬುದ್ಧಿ, ಆತಂಕವಾದಿಯ ಆ ಉಗ್ರವಾದಿಗಳ ಇರತಕ್ಕಂಥ ಆ ದುರ್ಬುದ್ಧಿಯನ್ನು ಈ ದೇವರ ವಾಕ್ಯ ಎಂಬ ಪ್ರೀತಿಯಿಂದ ಹೋಗಲಾಡಿಸಿ ಅವರ ಜೀವನದಲ್ಲಿ ಸುಖ ತರುವಂತೆ ಮಾಡ್ತಾ ಇದ್ದಾನೆ. ಒಂದು ಘಟನೆ ನಡೆದಿದೆ. ಮೊನ್ನೆ ಒಂದು ಮಿತ್ರನು ನನಗೆ ಭೇಟಿಯಾದನು. ಈತನು ಕ್ರೈಸ್ತವನು. ಈತನ ಮನೆ ಪಕ್ಕದಲ್ಲಿ ಇಂಥದೇ ಒಂದು ವ್ಯಕ್ತಿ ಇದ್ದ. ಯಾರು? ಈಗ ನಾನು ಹೇಳ್ತಿರ್ತಕ್ಕಂಥ ಹಿಜ್ಬುಲ್ಲಾ ಉಗ್ರವಾದಿ ಅಂತ ಒಂದು ವ್ಯಕ್ತಿ ಇದ್ದ. ಆ ವ್ಯಕ್ತಿ ಏನು ಮಾಡಿದ್ದಾನೆ? ಪ್ರೈಸ್ ಲಾರ್ಡ್ ಜೀಸಸ್. ಆ ಮನೆಯ ಸ್ಥಳದಲ್ಲಿ 1 ಅಡಿ ಒಳಗೆ ಬಂದು, ಯಾರು? ಈ ಕ್ರೈಸ್ತ ಯುವಕನ ಮನೆಯ ಸ್ಥಳದಲ್ಲಿ 1 ಅಡಿಗಿಂತ ಹೆಚ್ಚಿನ ಒಳಗೆ ಬಂದು ಕಂಬವನ್ನು ನೆಟ್ಟು ಇದು ನನ್ನ ಜಾಗ ಎಂಬುದಾಗಿ, ನನ್ನ ಸ್ಥಳ ಎಂಬುದಾಗಿ ಆತನ ಮೇಲೆ ದೌರ್ಜನ್ಯವಾಗಿ ಜಗಳ ಮಾಡ್ತಾ ಆ ಜಾಗವನ್ನು ವಶಪಡಿಸ್ಕೊಳ್ಳಿಕ್ಕೆ ಅಲ್ಲೇ ಕಂಬಗಳನ್ನು ನೆಟ್ಟಿದ್ದ. ಕಂಪೌಂಡ್ ಹಾಕಲಿಕ್ಕೆ, ಅಂದರೆ ಬೇಲಿ ಹಾಕಲಿಕ್ಕೆ ಕಂಬಗಳನ್ನು ನೆಟ್ಟಿದ್ದ. ಆದ ಈ ಕ್ರೈಸ್ತವ ಹುಡುಗ, ಈತನು ಶಾಂತ ಗುಣದವನು, ಅಂದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇಲ್ಲ, ಈತನು ಶಾಂತ ಗುಣದವನು. ಏನಪ್ಪ ಸುಮ್ಮನೆ ಜಗಳ ಮಾಡ್ತಾರೆ, 1 ಫೂಟ್ ಅಲ್ಲ, 1 ಅಡಿ ಅಲ್ಲ, ಯಾಕಪ್ಪ ಹಾಕೊಂಡು ಬಿಡಪ್ಪ ಅಂತೇಳಿ ಅವನು ಕೂಡ ಏನು ಮಾಡಿಬಿಟ್ಟ, ಅವನು 1 ಅಡಿ ಜಗಳಗಾಗಿ 1 ಅಡಿ ಇಷ್ಟಲ್ಲಪ್ಪ ಜಾಗ, ಮತ್ತೇನಾರು ಐತಿ? ಇಲ್ಲ ಇಷ್ಟೇ ಐತಿ, ಇಷ್ಟು ಜಾಗ ಹಾಕೋಪ್ಪ ನೀ, ಸುಮ್ಮನೆ ಬಿಟ್ಬಿಟ್ಟ. ಯಾಕೆ ಜಗಳ ಮಾಡೋದು ಅಂತೇಳಿ. ಯಾರು? ಇಲ್ಲಿ ದಾಂಡೇಲಿಯಲ್ಲಿ ನಡೆದಿರೋದು ಒಂದು ಘಟನೆ. ಆವಾಗ ಅವನು ಕಂಬಗಳನ್ನು ನೆಟ್ಟು, ಅಲ್ಲಿ ಸ್ತಂಭಗಳನ್ನು ನೆಟ್ಟು ಅಲ್ಲಿ ಬೇಲಿಯನ್ನು ಹಾಕಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ತಾ ಇದ್ದ. ಹಾಗೆ ಈತನೇನಾಯಿತು, ಒಂದು ದಿವಸ ಆ ವ್ಯಕ್ತಿ ಯಾರು ದೌರ್ಜನ್ಯವಾಗಿ ಕಾಂಪೌಂಡನ್ನು 1 ಅಡಿಗಿಂತ ಹೆಚ್ಚಿನ ಸ್ಥಳವನ್ನು ಅತಿಕ್ರಮಿಸಿಕೊಂಡನು, ಆ ವ್ಯಕ್ತಿ ರಾತ್ರಿಯಲ್ಲಿ ಕಾರ್ಖಾನೆಯಿಂದ ನೈಟ್ ಡ್ಯೂಟಿ ಮಾಡಿ ಬರ್ತಾ ಇದ್ದ. ನೈಟ್ ಡ್ಯೂಟಿ ಮಾಡ್ತಾ ಬಂದಿರುವಾಗ ಆ ರಾತ್ರಿಯ ಸಮಯದಲ್ಲಿ ಬಹಳ ದೊಡ್ಡ ಆಕ್ಸಿಡೆಂಟ್ ಆಗಿ ಅವನನ್ನು ಯಾರೂ ಹಿಡಿತಾ ಇಲ್ಲ. ಅವನ ರಕ್ತಪಾತವಾಗಿಬಿಟ್ಟಿದೆ. ಅವನ ಮೈಗಳಲ್ಲಿ ಎಲ್ಲೆಲ್ಲಿ ಬೇಕಾಬಿಟ್ಟಿಗಳೆಲ್ಲ ಕಡೆ ಹೊಡೆತದಾಗಿಬಿಟ್ಟಿದೆ. ರಕ್ತಪಾತವಾಗಿ ಅಲ್ಲಾಡ್ತಾ ಇದ್ದಾನೆ. ಅವನನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಯಾರಿಲ್ಲ. ಆ ಸಮಯದಲ್ಲಿ ಈ ಕ್ರೈಸ್ತ ಯುವಕನು ಅದೇ ಮಾರ್ಗದಿಂದ ವಾಹನವನ್ನು ತೆಗೆದುಕೊಂಡು ಬರ್ತಾ ಇರುವಾಗ ಅವನು ಆ ಒಂದು ಭಯಂಕರವಾದಂಥ ಅಪಘಾತದಲ್ಲಿ ಪೆಟ್ಟು ತಾಗಿ, ಡ್ಯಾಮೇಜ್ ಆಗಿ, ರಕ್ತಪಾತವಾಗಿ ನರಳುತ್ತಿರುವುದು, ಅಲ್ಲಾಡ್ತಿರುವುದು ನೋಡಿ, ಅಪ್ಪ ಇವನು ಹಿಂಗೆ ಸತ್ತೋಗ್ತಾನ ಅಂತ ಹೇಳ್ಕೊಂಡು ಯಾವ ಕ್ರೈಸ್ತವನ ಮನೆಯಲ್ಲಿ ಜಾಗವನ್ನು ದೋಚ್ಕೊಂಡನಲ್ಲ, ಆ ಕ್ರೈಸ್ತ ಹುಡುಗ ಅವನನ್ನು ಎತ್ತಿಕೊಂಡು ಹೇಗಾದರೆ ಮಾಡಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆತನನ್ನು ಸೇರಿಸಿ ಆತನಿಗೆ ಬೇಕಾದ ಎಲ್ಲ ಔಷಧೋಪಚಾರಗಳನ್ನು ಕೊಡಿಸಿ
ಮತ್ತು ಅವರ ಮನೆಯವ್ರಿಗೆ ಫೋನ್ ಮಾಡಿ, ಹೀಗೆ ನಿಮ್ಮ ಮನೆ ಯಜಮಾನರಿಗೆ ಹೀಗೆ ಆಕ್ಸಿಡೆಂಟ್ ಆಗಿದೆ, ಬೇಗನೆ ಬನ್ನಿ ಅಂಥೇಳಿ ಅವರಿಗೆಲ್ಲ ಪರಿಚಯ ಮಾಡಿ ಮತ್ತು ಡಾಕ್ಟರ್ ಹತ್ರ ಸೈನ್ ಮಾಡಿ ಅವನನ್ನು ಅಡ್ಮಿಟ್ ಮಾಡಿ ಬಂದನು. ಈ ಶಾಂತವಾದಂಥ ಹುಡುಗ, ಈ ಹುಡುಗ ಕ್ರೈಸ್ತ ಹುಡುಗ ಅಡ್ಮಿಟ್ ಮಾಡಿ ಬಂದ. ಈತನಿಗೇನು, ಏನಪ್ಪ ನನಗೆ ಜಾಗದಲ್ಲಿ ಜಗಳ ಮಾಡಿದ್ರೆ ಏನಾಯ್ತು, ನಾವಾದರೆ ಒಂದು ಮನುಷ್ಯ ಸಾಯ್ತಾ ಇದ್ದಾನೆ, ಈತನ ಶತ್ರು ಅಂತ ಭಾವಿಸಬಾರ್ದು. ಯೇಸು ಕ್ರಿಸ್ತನು ಹೇಳಿದಂತೆ ನಿಜವಾದ ಸಮಾರ್ಯನು, ನಿಜವಾದ ಒಳ್ಳೆ ಸಮಾರ್ಯನು ಯಾರು? ರೋಗದಲ್ಲಿ ಬಳಲಿ ಆಕ್ಸಿಡೆಂಟ್ ಆಗಿ ಬಿದ್ದವನಿಗೆ ಸೇವೆ ಮಾಡಿದನು ಎಂಬುದಾಗಿ ಹೇಳಿ ಆ ಮಾತನ್ನು ಸ್ಮರಣಕ್ಕೆ ತಂದುಕೊಂಡು ಈ ಮನುಷ್ಯನು ಮಾಡಿರ್ತಕ್ಕಂಥ, ಈ ಕ್ರೈಸ್ತ ಯುವಕನು ಮಾಡಿರುವ ಸೇವೆ ಅವನ ತಲೆ ಮೇಲೆ ಬೆಂಕಿ ಕೆಂಡಗಳಿಟ್ಟಂತಾಯಿತು. ಆಮೇಲೆ ಈತನ 2-3 ದಿವಸ ನಂತರ ಅಡ್ಮಿಟ್ ಆಗಿ ಗುಣವಾಗಿ ಆತನ ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದ ಕೂಡಲೇ ಪಟ್ಟಿಗಳೆಲ್ಲ ಇನ್ನೂ ಸ್ವಲ್ಪ ಆರ್ತಾ ಇರ್ತದೆ. ಅವಾಗ ಬಂದಿಳ್ತಾನೆ, ಬಾಯ್. ಅವರು ಬಂದು ಆ ಹುಡುಗನನ್ನು ಕರೀತಾನೆ, ಸಹೋದರನೇ ಬಾ, ಇದು ನಿನ್ನ ಜಾಗದಲ್ಲಿ ನಾನು ನೆಟ್ ಹಾಕಿದ್ದೇನೆ, ಇದು ನಿನ್ನ ಜಾಗಪ್ಪ, ಈಗ ನೀನು ಕಂಬಗಳು ಹಾಕ್ಕೊಂಡು ನೀನು ಬೇಲಿ ಹಾಕೋ, ನಿನ್ನ ಜಾಗ ನೀನು ತಗೋ ಅಂತೇಳಿ ಆ ಮನುಷ್ಯ ತನ್ನ ಮನಸ್ಸೊಳಗೆ ಆ ಕ್ರೈಸ್ತ ಸಹೋದರನು ಮಾಡಿರತಕ್ಕಂಥ ಆ ಉಪಕಾರದ ನಿಮಿತ್ತ ಅವನ ತಲೆ ಮೇಲೆ ಬೆಂಕಿ ಕೆಂಡಗಳಿಟ್ಟಾಗಿರುವಾಗ ಅವನು ರೂಪಾಂತರವಾಗಿ ಚೇಂಜ್ ಆಗಿ ತನ್ನ ಮನಸ್ಸಿನ ಮನಸ್ಸಾಕ್ಷಿಗೆ ಶರಣಾಗತನಾಗಿ, ಈಗೋ ನಾನೇ ಭಾಳ ಕೆಟ್ಟವನೆಂಬುದಾಗಿ ತನ್ನ ಹೃದಯದಲ್ಲಿ ಭಾವಿಸಿಕೊಂಡು, ಈಗೋ ಇದು ನಿನ್ನ ಸ್ಥಳಪ್ಪ, ನೀನು ಕಂಪೌಂಡ್ ಹಾಕು ಅಂತೇಳಿ ಆ ಹಿಜ್ಬುಲ್ಲನಂಥ ವ್ಯಕ್ತಿ ಮಾರ್ಪಾಟವಾಗಿ ತನಗೆ ಆಗಿರ್ತಕ್ಕಂಥ ಪ್ರೀತಿಯ ಕ್ರಿಯೆ ನಿಮಿತ್ತ ಈ ವ್ಯಕ್ತಿ ಹೇಗೆ ಶರಣಾಗತನಾದನು, ಹಾಗೆ ಹಿಜ್ಬುಲ್ಲಾನ ಆ ಉಗ್ರವಾದಿ ಕೂಡ ದೇವರಿಗೆ ಸಮರ್ಪಿತನಾದನು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕ್ರೈಸ್ತವರು ಶತ್ರುಗಳು ಕೇಡು ಮಾಡಿದರೂ ಕೇಡಿಗೆ ಕೇಡಲ್ಲ. ಶಪಿಸಿದ್ರೆ ನೀವು ಆಶೀರ್ವದಿಸಿರಿ, ಅವರು ನಿಮಗೆ ದ್ವೇಷಿಸಿದರೆ ನೀವು ಅವರಿಗೆ ಒಳ್ಳೆಯದನ್ನು ಮಾಡಿರಿ, ಅವರು ನಿಮ್ಮನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳಾರು ಬೋರಿಸಿದರೆ ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ಇದು ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಪ್ರೀತಿ, ನೀತಿ, ಕ್ಷಮೆ, ಕರುಣೆ, ವಾತ್ಸಲ್ಯ, ಎಲ್ಲರನ್ನು ತನ್ನ ಸಹೋದರರಂತೆ ಪ್ರೀತಿ ಮಾಡಬೇಕನ್ನತಕ್ಕಂಥ ಪ್ರೀತಿ ನಮಗೆ ಕಲಿಸಿಕೊಟ್ಟಿದ್ದನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಹಿಜ್ಬುಲ್ಲಾ ಉಗ್ರವಾದಿ, ಇಂಥ ಕ್ರೂರವಾದಂಥ ಉಗ್ರವಾದಿ ಜೀವನದಲ್ಲಿ ಎಂಥ ಪರಿವರ್ತನೆ ಅಂದರೆ, ಇಷ್ಟು ಸುಲಭವಾಗಿ ನನಗೆ ಕ್ಷಮೆ ಸಿಕ್ಕಿದೆಯಾ, ನಾನು ಈ ಒಂದು ದೊಡ್ಡ ಕ್ಷಮೆಗೆ ಅರ್ಹನಲ್ಲ, ಆದರೂ ಏಸಯ್ಯ ನನ್ನ ಪಾಪದ ಎಲ್ಲ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ನನ್ನನ್ನು ಶಿಕ್ಷೆಯಿಂದ ಮುಕ್ತನಾಗಿ, ಶಾಪದಿಂದ ಮುಕ್ತನಾಗಿ, ರೋಗದಿಂದ ಮುಕ್ತನಾಗಿ, ವ್ಯಾಧಿಗಳಿಂದ ಮುಕ್ತನಾಗಿ, ನಿತ್ಯ ನರಕದಿಂದ ನನ್ನನ್ನು ಮುಕ್ತನಾಗಿ ಮಾಡಿ ನನ್ನನ್ನು ಕಾಪಾಡಿದನಲ್ಲ, ಪ್ರೈಸ್ ಲಾರ್ಡ್ ಜೀಸಸ್, ನನ್ನನ್ನು ಕಾಪಾಡಿದನಲ್ಲ ಎಂಬ ಸತ್ಯತ್ವದ ನಿಮಿತ್ತ ಈ ಹಿಜ್ಬುಲ್ಲಾ ಉಗ್ರವಾದಿ ದೇವರಿಗೆ ಸಮರ್ಪಿಸಿದ್ದನ್ನು ದಂತೆ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಕೇಳುತ್ತಿರ್ತೀರ ನನ್ನೆಲ್ಲ ಆತ್ಮೀಯರು, ಇವತ್ತು ನನ್ನ ಜೀವನವನ್ನು ಯೇಸು ಕ್ರೈಸ್ತವನಾಗಿದ್ದು ಹೆಸರು ಕ್ರೈಸ್ತವತ್ವವನ್ನು ಪಡ್ಕೊಂಡು ಏನೋ ದೀಕ್ಷಾಸ್ಥ ತಗೊಂಡ್ರೆ ಸರ್ಟಿಫಿಕೇಟ್ ತೊಗೊಂಡಿದ್ದಕ್ಕೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ನೀತಿ ಮೌಲ್ಯಗಳಲ್ಲಿ, ಯೇಸು ಕ್ರಿಸ್ತನ ಆಜ್ಞೆಗಳಲ್ಲಿ ನಡ್ಕೊಳ್ಬೇಕನ್ನತಕ್ಕಂಥ ಸತ್ಯವು ನಾವು ಎಷ್ಟು ಮಾತ್ರಕ್ಕೂ ಮರೆತು ಹೋಗಬಾರ್ದು ಅನ್ನತಕ್ಕಂಥ ಸತ್ಯವು ಮತ್ತೊಂದು ಸಾರಿ ಇವತ್ತು ಪವಿತ್ರಾತ್ಮ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಮತ್ತಾಯ ಸುವಾರ್ತೆ 28 ಕೊನೆಯ ಅಧ್ಯಾಯದಲ್ಲಿ ಹೇಳಲಾಗಿದೆ, ಹೋಗಿ ಜಗಕ್ಕೆ ಎಲ್ಲರಿಗೆ ನನ್ನ ರಾಜ್ಯದ ಸುವಾರ್ತೆಯನ್ನು ಸಾರಿ, ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಕೈಗೊಂಡು ನಡೆಯುವಂತೆ, ಅಂದರೆ ಯೇಸು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕೈಗೊಂಡು ನಡೆಯುವಂತೆ ಅವರಿಗೆ ಬೋಧಿಸಿ ಅವರನ್ನು ನನ್ನ ಶಿಷ್ಯರಾಗಿ ಮಾಡಿ ಎಂಬ ಹೇಳಿರ್ತಕ್ಕಂಥ ವಚನ. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾವು ಆತನ ಆಜ್ಞೆ ಪ್ರಕಾರವಾಗಿ ನಡೆಯೋದು ಮಾತ್ರ ಅಲ್ಲದೆ ಆತನ ಆಜ್ಞೆಗಳ ತಕ್ಕಂತೆ ನಡೆಯುವಂತೆ ಅವರಿಗೆ ಬೋಧಿಸಿ ಅವರನ್ನು ಶಿಷ್ಯರಾಗಿ ಮಾಡಬೇಕನ್ನತಕ್ಕಂಥ ದೊಡ್ಡ ಆಜ್ಞೆ ನಮ್ಮ ಭುಜದ ಮೇಲೆ ದೇವರು ಕೊಟ್ಟಿದ್ದಾನೆ. ಕಣ್ಣನ ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿ ಮತ್ತು ನಮ್ಮ ತಂದೆ, ಏಸಯ್ಯ, ನಿನ್ನ ಕ್ಷಮೆ, ನಿನ್ನ ಶಿಲುಬೆ ಮರಣ, ನಿನ್ನ ಘನಘೋರ ಶಿಲುಬೆ ಶ್ರಮೆ ಹಿಂಸೆ ಅನುಭವಿಸಿ ಕರ್ತನೆ, ನಮಗೆ ಉಚಿತಾರ್ಥವಾಗಿ ಆ ಪರಲೋಕದ ಸುಖವನ್ನು, ಆ ಪರಲೋಕದ ದಾನವನ್ನು ರುಚಿ ನೋಡುವಂತೆ, ಆ ಸ್ವರ್ಗಕ್ಕೆ ನಾವು ವಾರಸರಾಗುವಂತೆ, ಆ ಪರದೇಶಿಗೆ
ನಾವು ವಾರಸರಾಗುವಂತೆ ಆ ಸಹಸ್ರ ವರ್ಷದ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಬಾಳುವಂತ ದೃಢೀಕರಣ, ಖಚಿತತ್ವ ನಿನ್ನ ಪವಿತ್ರಾತ್ಮದಿಂದ ನಮ್ಮನ್ನು ಮುದ್ರಿಸಿ ನಿನ್ನ ಮಕ್ಕಳಾಗಿ ವಾರಸರಾಗಿ ನಮ್ಮನ್ನು ಮಾಡಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಸಂಪೂರ್ಣ ದೇವರೇ, ಯಾರ್ಯಾರು ಇವತ್ತು ಕರ್ತನೆ ಈ ಒಂದು ದೊಡ್ಡ ಉಗ್ರತ್ವದಿಂದ ದ್ವೇಷ, ಅಸೂಯೆ, ಕಹಿ, ಸೇಡು ಇವೆಲ್ಲಗಳನ್ನು ಬಿಟ್ಟು ಪ್ರೀತಿ, ಕರುಣೆ, ಸಹೋದರರ ಪ್ರೀತಿ, ನಿಷ್ಕಪಟವುಳ್ಳ ಪ್ರೀತಿಯನ್ನು ಪಡೆದುಕೊಂಡು ಆ ಪ್ರೀತಿಯನ್ನು ಸಾರ್ತಾ ಅನೇಕ ಉಗ್ರವಾದಿಗಳ ಜೀವನದಲ್ಲಿ ಒಂದು ನೂತನವಾದಂಥ ಪರಿವರ್ತನೆ ತರುತ್ತಿರ್ತಕ್ಕಂಥ ವ್ಯಕ್ತಿ ಹಾಗೆ ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಆತ್ಮೀಯರು ತಮ್ಮ ಜೀವನ ಪರಿವರ್ತನಾ ಖಂಡಿತವಾಗಿ ಈ ಒಂದು ಸಾಕ್ಷಿಯಿಂದ ನಾವು ಮಾಡಿಕೊಳ್ಳಬೇಕು, ವಾಕ್ಯದಿಂದ ನಾವು ಮಾಡಿಕೊಳ್ಳಬೇಕು ಎಂಬ ಸತ್ಯವನ್ನು ನಾವು ತಿಳಿದುಕೊಂಡಿರ್ತೇವೆ. ರಾಜ, ಯಾರ್ಯಾರು ನನ್ನ ಜೊತೆಯಲ್ಲಿ ಕರ್ತನೆ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಏಸಯ್ಯ ಯಾರ್ಯಾರು ಕ್ಷಮೆಯನ್ನು ಯಾಚಿಸ್ತಾ ಇದ್ದಾರೆ ಕರ್ತನೆ, ಕ್ಷಮೆಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರಿಗೆ ನಿನ್ನ ಸಿಲುವೆ ರಕ್ತದ ಮೂಲಕವಾಗಿ, ನಿನ್ನ ಸಿಲುವೆ ಶ್ರಮೆಯ ಮೂಲಕವಾಗಿ ಅವರೆಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸಿಲುವೆಯಲ್ಲಿ ಮರಣಿಸುವಾಗ, ಸಿಲುವೆಯಲ್ಲಿ ಘನಘೋರವಾದಂಥ ಹಿಂಸೆಯನ್ನು ಅನುಭವಿಸುವಾಗ ಏಸಯ್ಯ ನೀನು ಹೇಳಿದ ಮಾತು, ಇವರು ಏನು ಮಾಡುವರು, ಇವರು ಅರಿಯರು ನನ್ನ ತಂದೆ, ಇವರನ್ನು ಕ್ಷಮಿಸು ಎಂಬ ಕ್ಷಮೆಯ ಆ ಸಂದೇಶ ಪ್ರಪಂಚದ ಎಲ್ಲ ಜನರಿಗೆ ಆ ಕ್ಷಮೆ ಉಚಿತವಾಗಿ ಮಾನವರಿಗೆ ದೊರಕಿದೆ. ಆದರೆ ಅದಕ್ಕೆ ಕ್ರಯ ದೇವರು ಶಿಲುವೆ ಮೇಲೆ ಯೇಸು ಕ್ರಿಸ್ತರು ತನ್ನ ದೇಹವನ್ನು ಬಲಿಕೊಟ್ಟು ಅರ್ಪಿಸಿರುವ ಆ ಬಹುಮೌಲ್ಯವಾದಂಥ ಕ್ರಯವನ್ನು ಮರ್ತೋಗದಂತೆ ಎಲ್ಲರೂ ಆ ಕ್ರಯವಾಗಿ ಕೊಡಲ್ಪಟ್ಟಿರುವಂಥ ಯೇಸುವನ್ನು ತನ್ನ ರಕ್ಷಕನಾಗಿ, ತನ್ನ ಮಾರ್ಗದರ್ಶಕನಾಗಿ, ತನ್ನ ಉಪದೇಶಕನಾಗಿ, ತನ್ನ ಒಡೆಯನಾಗಿ ಯೇಸುವನ್ನು ಅಂಗೀಕರಿಸಿ ರಕ್ಷಣೆ, ನಿತ್ಯ ಜೀವ, ಸಮಾಧಾನ, ಶಾಂತಿ, ಬದುಕುತ್ತಿರುವ ಜೀವನದಲ್ಲಿ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಹಿಂಸೆಗಳಲ್ಲಿಯೂ ಸಂಕಟದಲ್ಲಿ ಕೂಡ ಸಮಾಧಾನದ ಜೀವವನ್ನು ಪ್ರಸಾದಿಸಿದಷ್ಟೇ ಅಲ್ಲದೆ ಮರಣಾನಂತರ ಪರದೇಶದಲ್ಲಿ ವಿಶ್ರಾಂತಿ ಸ್ಥಳದಲ್ಲಿ ನಾವು ನಡೆಸಿ ಕೊನೆಗೆ ನಿತ್ಯ ಜೀವ, ಹೊಸ ಆಕಾಶ ಹೊಸ ಭೂಮಿಗೆ ವಾರಸರಾಗಿ ಕೇಳುತ್ತಿರ್ತಕ್ಕಂಥ ಎಲ್ಲರನ್ನೂ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಸೆ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ ಕರ್ತನೆ, ಅವರೆಲ್ಲರ ಮೇಲೆ ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ, ಅವರನ್ನು ಮುಟ್ಟಿ ಅವರನ್ನು ಗುಣಪಡಿಸಿ ಅವ್ರು ಚೇತರಿಸಿಕೊಂಡು ಯೇಸುವಿನ ಪ್ರೀತಿ, ನೀತಿ, ಕರುಣೆ, ದಯೆ, ವಾತ್ಸಲ್ಯ, ಕ್ಷಮೆ, ಆಶೀರ್ವದಿಸುವುದು ಬಾಯಿಂದ ಹೊರತು ಕೆಟ್ಟ ಮಾತುಗಳು ನುಡಿಯದೆ ಆಶೀರ್ವಚನಗಳು, ಶುಭವಚನಗಳು ನುಡಿಯುವಂಥ ಮಾರ್ಪಾಟ ನಮ್ಮಲ್ಲಿ ತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೇಳುತ್ತಿರ್ತಕ್ಕಂಥ ಎಲ್ಲ ಪ್ರಿಯ ಸಹೋದರಿಗೆ ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು, ಮಾನ ಸನ್ಮಾನವು, ರಕ್ಷಣೆ, ನಿತ್ಯ ಜೀವ ಸದಾಕಾಲ ಅವ್ರಿಗುಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರೇ, ಎಷ್ಟು ಆಸಕ್ತಿಯಿಂದ ಒಂದು ಉಗ್ರವಾದಿಯ ಜೀವನದಲ್ಲಿ ಆಗಿರತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ನನ್ನ ಪ್ರಿಯ ಸಹೋದರೇ, ಕೃಪಾ ಕನಿಕನ ದೇವರು ಬಹಳ ಒಳ್ಳೆಯವನು, ಒಳ್ಳೆಯ ಕಾರ್ಯಗಳನ್ನು ಮಾಡತಕ್ಕಂಥವನು. ಆತನ ಕ್ಷಮೆ, ಆತನ ಪ್ರೀತಿ, ಆತನ ರಕ್ಷಣೆ ಉಚಿತವಾಗಿ ದೊರಕಿದೆ ಎಂಬ ಸಂದೇಶ ಎಲ್ಲರಿಗೆ ತಲುಪಬೇಕನ್ನತಕ್ಕಂಥ ಉದ್ದೇಶದಿಂದಲೇ ಈ ಮಾಧ್ಯಮದ ಮೂಲಕವಾಗಿ ಸ್ವಾರ್ಥ ಸಾರ್ತಾ ಇದೆ. ನಿಮಗೆ ಸ್ವಾರ್ಥ ಸಾರಲಿಕ್ಕಾಗದಿದ್ರು ಈ ಒಂದು ವಿಡಿಯೋವನ್ನು ಅನೇಕ ಜನರಿಗೆ ಶೇರ್ ಮಾಡಿ. ನನ್ನ ಇದೇ ಅಕೌಂಟಲ್ಲಿ ಪಾಸ್ಟರ್ ಎನ್ ದೇವದಾಸ್ ಎಂಬ ಅಕೌಂಟಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ಚಾನಲ್ ಇದೆ, ಅದು ಕೂಡ ಅನೇಕ ಜನರಿಗೆ ಹಂಚಿ ಅವರು ಕೂಡ ಈ ರಕ್ಷಣೆಯ ಸೌಭಾಗ್ಯ ಪಡ್ಕೊಳ್ಳಿ ಎಂಬುದಾಗಿ ನನ್ನ ಹಾರೈಕೆ. ಗಾಡ್ ಬ್ಲೆಸ್ ಯು. ಗಾಡ್